ಮಕ್ಕಳೇ 8.3 ಪಾಠ ಮಾಡೋದಕ್ಕಿಂತ ಮೊದಲು ಆ ಪಾಠಕ್ಕೆ ಹೋಗೋದಕ್ಕಿಂತ ಮೊದಲು ಇದನ್ನ ಈ ಬರ್ದಿದ್ದೀನಲ್ಲ ಇದನ್ನ ಪರ್ಫೆಕ್ಟ್ ಆಗಿ ಕಲ್ತಿಲ್ದಿದ್ರೆ ನಿಮಗೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಇದನ್ನ ಕಲ್ತ್ಕೊಂಡ್ರೆ ಅದು ಜಸ್ಟ್ ಒಂದು ಪಜಲ್ ತರ ಮಕ್ಕಳೇ. ಆಟ ಆಡ್ಕೊಂಡು ಹೋಗ್ತೀವಲ್ಲ ಹಾಗೆ ನೀವು ಆಟ ಆಡ್ಕೊಂಡು ಹೋಗ್ಬೋದು, ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು. LHS ಏನು ಕೊಟ್ಟಿದಾರೋ ಅದನ್ನ ತಗೊಂಡು RHS ಬರೋ ಗಂಟ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕಿರುವಂತ ಹಿಂಟೆ ಇದು. ಇದನ್ನ ಈ ರೀತಿ ನೀವೇನ್ ಮಾಡ್ಕೊಳ್ಳಿ, ಬರ್ದು ನಿಮ್ಮ ಒಂದು ಕಾರ್ಡ್ಬೋರ್ಡ್ ಅಲ್ಲಿ ಅಂಟಿಸ್ಕೊಳ್ಳೋದು, ಅಥವಾ ನೀವೇನಾದ್ರೂ ನೀವು ನೋಟ್ಸ್ ಸಪ್ರೇಟ್ ಆಗಿ ಮಾಡ್ಕೊಳ್ಳೋದ್ರೆ ಅಲ್ಲಿನೂ ಈ ರೀತಿ ಫಿಗರ್ ಎಲ್ಲ ಹಾಕಿ ಕಲರ್ ಮಾಡಿ ಹಾಕೊಳ್ಳಿ. ಹಾಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮಥಿಂಗ್ ಇಟ್ ವಿಲ್ ಅಟ್ರಾಕ್ಟ್ ಯು. ಅದು ನಿಮ್ಗೆ ಖುಷಿನೂ ಕೊಡುತ್ತೆ. ಆಮೇಲೆ ನಿಮ್ಗೆ ಮನಸ್ಸಲ್ಲಿ ನೆನಪಲ್ಲಿ ಇಡ್ಲಿಕ್ಕೆ ಈ ತರ ಎಲ್ಲ ಮಾಡ್ಕೊಂಡ್ರೆ ಸಹಾಯ ಆಗುತ್ತೆ. ಈ ತರ ಮಾಡ್ಕೊಳ್ಳಿ. ಓಕೆ, ಕಲಿಬೇಕಾಗಿದ್ದು sin A = 1 / cosec A. ನೋಡಿ, ನಾನ್ ನಿನಗಿದ್ರೆ ನೀ ನನಗೆ ಅಂತ ನೋಡಿ. sin / cosec A, ಇಲ್ಲಿ cosec A = 1 / sin A. ಆಯ್ತಾ? ಇಲ್ಲಿ sin A ಕೆಳಗೆ ಬರೀತೀನಿ, cosec A ಮೇಲ್ ಬಂದ ತಕ್ಷಣ sin A ಕೆಳಗೆ ಬರುತ್ತೆ. ಇದ್ರದ್ದು ರಿಲೇಶನ್ಶಿಪ್ ಕಲ್ತಿರ್ಬೇಕು. ನೋಡಿ, ಇಲ್ಲಿ ಇದು ಫಸ್ಟ್ ಸೈನ್ಗೆ ಸೈನ್ಗೆ ಕೊಸೆಕ್, ಕೊಸೆಕ್ಗೆ ಸೈನ್, ಅರ್ಥ ಆಯ್ತಲ್ಲ ರಿಲೇಶನ್ಶಿಪ್. ಕಾಸಿಗೆ ಸೀಕೆಂಟ್, ಕಾಸ್ A = 1 / ಸೀಕೆಂಟ್, ಸೀಕೆಂಟ್ A = 1 / cos A. ಅರ್ಥ ಆಯ್ತಲ್ವ? ಇದೆರಡದ್ದು ರಿಲೇಶನ್ಶಿಪ್ ಯೋಚನೆ ಇರಬೇಕು. tan A = sin A / cos A ಅಂತ ಗೊತ್ತಿದೆ. ಮತ್ತೆ ಇನ್ನೊಂದು ನಿಮ್ಗೆ ಗೊತ್ತಿದೆ, tan A = 1 / cot A ಅಂತ ಗೊತ್ತಿದೆ. ಆಮೇಲೆ cot A ಅಂತ ಹೇಳಿದ್ರೆ ಏನು, ಇದ್ರದ್ದು 1 / tan A. ಇದಕ್ಕೂ ಆಚೆ ಈಚೆ ಸಂಬಂಧ ಇರಬೇಕು. ಓಕೆ, ನೆಕ್ಸ್ಟ್ cot A ಅಂತ ಹೇಳಿದ್ರೆ ಇನ್ನೊಂದು ಗೊತ್ತಿರಬೇಕು, ಏನು, cos A / sin A. ಇಲ್ಲಿ ಬರ್ದಿಲ್ಲ sin A / cos A, ಅದರದ್ದು ಉಲ್ಟಾ cot A ಅಂತ ಹೇಳಿದ್ರೆ cos A / sin A. ಇಷ್ಟು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಏನ್ ಗೊತ್ತಿರಬೇಕು, ಐಡೆಂಟಿಟೀಸ್, ಸೂತ್ರಗಳು ಕೊಟ್ಟಿದ್ದಾರೆ. sin² A + cos² A = 1 ಅಂತ. ಆಮೇಲೆ ಈ cos² A ಇದೇ ಸೂತ್ರವನ್ನ ಬಳಸಿ ನೀವು ಇನ್ನೂ ಎರಡು ಮಾಡಬಹುದು. ಏನು, cos² A = 1, ಈ sin² ನ ಈಚೆ ತಂದಾಗ -sin² A ಆಗುತ್ತೆ. ಈ ರೀತಿ ಬಂದಾಗ ನಿಮ್ಮ ಆ ಕ್ವಶನ್ ಅಲ್ಲಿ ಈ ರೀತಿ ಆನ್ಸರ್ಸ್ ಬಂದಾಗ ನೀವೇನ್ ಮಾಡ್ಬೋದು, ಅದ್ರ ಜಾಗದಲ್ಲಿ cos² ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಮಾಡ್ತಾ ತಿಳಿಯುತ್ತೆ ಮಕ್ಕಳೇ. ಈಗ sin² A = 1 - cos² A ಇದನ್ನ ಕಲ್ತಿರ್ಬೇಕು. ಕಲ್ತ್ರೆ ನಿಮಗೆ ನೋಡಿದ ತಕ್ಷಣ ಏನಾಗುತ್ತೆ, ಈಸಿಯಾಗಿ ಐಡೆಂಟಿಫೈ ಮಾಡ್ಲಿಕ್ಕಾಗುತ್ತೆ. sec² A - tan² A = 1, ಇದು ಸೂತ್ರ ಅವ್ರು ಕೊಟ್ಟಿರುವಂತದ್ದು. ಈಗ sec² A ನ ಇಲ್ಲೇ ಬರಿತಾ ಇದ್ದೀನಿ, =1. ಈ -tan² ಇದ್ದಿದ್ದು ಈಚೆಗೆ ಹೋದಾಗ ಏನಾಗುತ್ತೆ, +tan² A ಆಗುತ್ತೆ. ಈಗ ನನಗೆ +tan² A ಬರ್ತೀನಿ, ಅಂದ್ರೆ ಈ -tan² A ನ ಈಚೆ ತಂದಿದ್ದೀನಿ ತಿಳ್ಕೊಳ್ಳಿ. ಆಗ ಏನಾಯ್ತು, +tan² A ಆಯ್ತು. sec² A ಈ 1 ಈಚೆ ತಂದಾಗ ಏನಾಗುತ್ತೆ, -1 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾನು ಬರೆಯೋದನ್ನ ಈ ಕಡೆ ಬರ್ದಿದ್ದೀನಿ ಅಂತ ಅರ್ಥ. ಇಲ್ಲದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ದು ಅಂತ ಯೋಚನೆ ಮಾಡ್ಕೊಳ್ಳಿ. -tan² A = 1 - sec² A ಬರ್ತಿದ್ದು. ಆಮೇಲೆ ಪ್ಲಸ್ ಮೈನಸ್ ಇಂದ ಎಲ್ಲವನ್ನ ಗುಣಿಸಿದಾಗ ನಿಮ್ಗೆ ಇದೇ ಬರುತ್ತೆ, tan² A = sec² A - 1. ಇದನ್ನ ಚೆನ್ನಾಗಿ ಕಲ್ತ್ಕೊಳ್ಳಿ. ನೆಕ್ಸ್ಟ್ cosec² A = 1 + cot² A ಅಲ್ಲಿ ಕೊಟ್ಟಿದ್ದಾರೆ. ನೀವು ಇದೇ ಇದರಿಂದ ಹೇಗೆ ತಗೋಬೇಕು ಅಂತ, cosec² A ಇದನ್ನ cot² ನ ಈಚೆ ತಂದಾಗ -cot² A = 1. ನಿಮ್ಮ 8.3 ಎಕ್ಸರ್ಸೈಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ, ಇದನ್ನೇ ಉಪಯೋಗಿಸಿ ಮಾಡುವಂಥದ್ದು. ಆಗ ನಾವು ಇದನ್ನ ಬಳಸ್ತೀವಿ, ಯೋಚನೆ ಇರಬೇಕಾಗ. cosec² A - cot² A = 1. ಆಮೇಲೆ cosec² A ಈ 1 ಈಚೆ ತಂದಾಗ -1 = cot² A. ಇದಿಷ್ಟನ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಯಾಕೆಂತ ಹೇಳಿದ್ರೆ ಕಲ್ತ್ಕೊಳ್ಳಿ, ಈ ರೀತಿ ಬರ್ದಿಟ್ಕೊಳ್ಳಿ, ಯಾವಾಗ್ಲೂ ರಿಕಾಲ್ ಮಾಡಿ. ಇದರಿಂದ ನಿಮ್ಗೆ 8.3 ನೀರ್ ಕುಡ್ದಷ್ಟು ಈಸಿ ಆಗುತ್ತೆ. ಪ್ಲಸ್ ನಿಮಗೆ ಒಂಥರ ಖುಷಿ ಕೊಡುತ್ತೆ ಮಕ್ಕಳೇ. ಅದು ಮಾಡ್ತಾ ಲೆಕ್ಕ ಏನಾಗುತ್ತೆ ಅಂತದ್ದು ಒಂದು ಆನ್ಸರ್ ಬರ್ತಾ ಹೋದಾಗೆ ನಿಮಗೆ ಖುಷಿ ಅನಿಸುತ್ತೆ. ಆ ರೀತಿ ಖುಷಿ ಪಡಬೇಕು ಅಂತ ಹೇಳಿದ್ರೆ ಈ ರೀತಿ ಫಾರ್ಮ್ಲಾಸ್ ಎಲ್ಲ ನಿಮ್ಮ ಕೈಯಲ್ಲಿದ್ದಂತಹ ಆಯುಧಗಳು ಅಂತ ಯೋಚನೆ ಇಟ್ಕೊಳ್ಳಿ. ಆಯುಧವನ್ನು ಯಾವಾಗಲೂ ನಾವೇನ್ ಮಾಡಬೇಕು, ಶಾರ್ಪ್ ಮಾಡಿ ಇಟ್ಕೊಳ್ಬೇಕು. ಹಾಗನೇ ನಮಗೆ ಈಸಿಯಾಗಿ ಮನೇಲಿ ನೋಡಿ ಅಮ್ಮ ಕಟ್ ಮಾಡ್ಲಿಕ್ಕೆ ಶಾರ್ಪ್ ಮಾಡಿ ಇಟ್ಕೊಳ್ತಾರೆ ತಾನೆ, ಅದೇ ತರ ನೀವು ಲೆಕ್ಕ ಮಾಡ್ಲಿಕ್ಕೆ ಇದನ್ನೆಲ್ಲ ಇಟ್ಕೊಂಡಿದ್ರೆ, ನಿಮ್ಮ ಬತ್ತಲಿಕೆಯಲ್ಲಿ ಇಟ್ಕೊಂಡಿದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಓಕೆನಾ? ಈಗ ನಾವು 8.3 ಎಕ್ಸರ್ಸೈಸ್ಗೆ ಹೋಗೋಣ. ನೋಡಿ, sin A, secant A ಮತ್ತು tan A ಈ ತ್ರಿಕೋನಮಿತಿ ಅನುಪಾತಗಳನ್ನು cot A ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ. sin A, sec A and tan A in terms of cot A ಅಂತ ಕೊಟ್ಟಿದ್ದಾರೆ. cot A ಇದರಲ್ಲಿ ಹೇಗೆ ಮಾಡಬಹುದು ಅಂತಿರೋದನ್ನ ನೋಡೋಣ. ನಾವು ಫಸ್ಟ್ ಈ ಫಾರ್ಮುಲಾನ ಉಪಯೋಗಿಸಿದ್ವಿ. cosec² A = 1 + cot² A. ನೋಡಿ, cosec² ಮೈನಸ್ ಈ ಕಡೆ cot² ನ ಈಚೆ ತಂದಾಗ ಏನಾಗುತ್ತೆ, -cot² A = 1. ಈಗ cosec² A = 1, ಈ -cot² ನ ಈಚೆ ತಂದಾಗ ಏನಾಗುತ್ತೆ, +cot² ಆಗುತ್ತೆ. cosec² ನ ಹೇಗೆ ಬರಿಬಹುದು, 1 / sin ಅಂತ ಬರಿಬಹುದು. ಇಲ್ಲಿ cosec ಅಂದ್ರೆ 1 / sin, ಇಲ್ಲಿ ಸ್ಕ್ವೇರ್ ಇರೋದ್ರಿಂದ 1 / sin² = 1 + cot². ಇದನ್ನ ಹಾಗೆ ಬರಿತೀವಿ. ಈಗ sin² ಇದನ್ನ ಮೇಲ್ ತಗೊಂಡಾಗ ಇದನ್ನ ಬೈ ಮಾಡ್ತೀವಲ್ವಾ,
ಆಗ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು 1/cot² ಎ ಅಂತ ಬರ್ತೀವಿ. ಸೈನ್ ಎ ಈಕ್ವಲ್ ಟು ರೂಟ್ ತಗೋಬೇಕು. ಸೈನ್ ಸ್ಕ್ವಯರ್ ಎ ಈಗ ನಾವು ಲೆಕ್ಕ ಮಾಡುವಾಗ ಎ ಸ್ಕ್ವಯರ್ ಈಕ್ವಲ್ ಟು 25 ಅಂತ ಹೇಳಿದಾಗ ಎ ಈಕ್ವಲ್ ಟು ಏನಂತ ಬರೀತೀರಿ, ರೂಟ್ 25 ಅಂತ ಬರೀತಿರಲ್ವಾ. ಅದೇ ತರ ಇಲ್ಲಿ 1 ಪ್ಲಸ್ cot² ಎ ಆಗುತ್ತೆ. ಆಗ ಇದನ್ನ ಏನ್ ಮಾಡ್ತೀವಿ, ಪ್ಲಸ್ ಆರ್ ಮೈನಸ್ 1, ರೂಟ್ 1 ಬೆಲೆ ಒಂದೇ ಆಗುತ್ತೆ, ಬೈ ರೂಟ್ 1 ಪ್ಲಸ್ cot² ಎ ಆಗುತ್ತೆ. ಅರ್ಥ ಆಯ್ತಲ್ವಾ. ಈಗ ಸೈನ್ ಎ ಅನ್ನ ಈ ರೀತಿ ಬರ್ದಾಯ್ತು. ಕೇಳಿರೋದು ಫಸ್ಟ್ ಸೈನ್ ಎ ಕೇಳಿದ್ದಾರೆ, ನಾವು ಸೈನ್ ಎ ಮಾಡ್ತು. ಈಗ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು ಇಲ್ಲಿಂದನೇ ಹೋಗ್ತಾ ಇದ್ದೀವಿ. ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು 1 ಪ್ಲಸ್ cot². ಇನ್ ಸ್ಕ್ವಯರ್ ಎ ಪ್ಲಸ್ cos² ಎ ಬರ್ಕೊಂಡಿದೀವಲ್ಲ ನಾವು ಫಾರ್ಮುಲಾಸ್, ಅದೆಲ್ಲ ನಿಮ್ಮ ಇದರಲ್ಲಿ ಇರಬೇಕು ಮೆಮೊರಿಯಲ್ಲಿ. ಸೈನ್ ಸ್ಕ್ವಯರ್ ಎ ಪ್ಲಸ್ cos² ಎ ಈಕ್ವಲ್ ಟು 1. ಆಗ ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಈಕ್ವಲ್ ಟು 1. ಇದನ್ನ ಈಚೆ ತಂದಾಗ ಮೈನಸ್ cos² ಆಗುತ್ತೆ. ಅರ್ಥ ಆಯ್ತಲ್ವಾ. ಈಗ ಈ ಸೈನ್ ಸ್ಕ್ವಯರ್ ಎ ಬದಲಿಗೆ ನಾನೇನ್ ಮಾಡ್ತೀನಿ, 1 ಮೈನಸ್ cos² ಎ ಅಂತ ಬರಿತೀನಿ, ಈಕ್ವಲ್ ಟು 1/cot² ಎ. ಇಲ್ಲಿ cos² ಎ ಅನ್ನ ಈ cos² ಇತ್ತಲ್ವಾ, ಇಲ್ಲಿ ಮೈನಸ್ ಉಳಿಸ್ಕೊಳ್ಳೋದು ಬೇಡ ಅಂತೇಳಿ ನಾನೇನ್ ಮಾಡಿದೆ, ಈ cos² ಅನ್ನ ಈಚೆಗೆ ತಗೊಂಬಂದೆ. ಈಚೆಗೆ cos² ಎ ಈಕ್ವಲ್ ಟು ಇಲ್ಲಿ ಒಂದಿದೆ, ಆ ಒಂದನ್ನು ಇಲ್ಲೇ ಬರ್ಕೊಂಡೆ. ಇದನ್ನ ಈಚೆಗೆ ಈ ಈಕ್ವಲ್ಟಿಂದ ಈಚೆಗೆ ತಂದಾಗ, ಇದನ್ನ ಈಕ್ವಲ್ಟಿಂದ ಈಚೆ ತಂದಾಗ ಅದು ಪ್ಲಸ್ ಆಗುತ್ತೆ, ಪ್ಲಸ್ cos² ಎ ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದನ್ನ ಈಚೆಗೆ ತಂದಾಗ ಮೈನಸ್ ಆಗುತ್ತೆ, ಮೈನಸ್ 1/1 ಪ್ಲಸ್ cot² ಎ ಆಗುತ್ತೆ. ಓಕೆ, ಅದನ್ನೇ ನಾನು ಫಸ್ಟ್ cos² ಎ ಈಕ್ವಲ್ ಟು 1 ಮೈನಸ್ ಇದನ್ನ ಈ ಕಡೆ ಬರ್ಕೊಂಡಿದ್ದೀನಿ. ಓಕೆ, ಅರ್ಥ ಆಗ್ತಾ ಇದೆಯಲ್ಲ. cot² ಎ cos² ಎ ಈಕ್ವಲ್ ಟು ನೋಡಿ, ಇದು LCM ಫೈಂಡ್ ಔಟ್ ಮಾಡಬೇಕಾದ್ರೆ 1/1/2 ಅಂತ ಬಂದು ಭಿನ್ನರಾಶಿ ಬಂದಾಗ ನೀವೇನ್ ಮಾಡ್ತೀರಾ, 2 ಇಂಟು 1 2 ಪ್ಲಸ್ 1/2 ಅಂತ ಮಾಡ್ತಿರಲ್ವಾ. ಅದೇ ತರ ಇದನ್ನ ಒಂದು ನಂಬರ್ ಅಂತ ತಿಳ್ಕೊಂಡ್ರೆ, ಇದು ಮತ್ತೆ ಇದನ್ನ ಗುಣಿಸಿದ್ರೆ ನೀವು 1 ಪ್ಲಸ್ cot² ಇಂಟು 1 ಮಾಡಿದ್ರೆ 1 ಪ್ಲಸ್ cot² ಎ, ಈ ಮೈನಸ್ ಈ 1 ಹಾಗೆ ಬರುತ್ತೆ. ಅದೇ ತರ ನೀವು ಮಾಡಿದ್ದು 2 ಇಂಟು 1 2 ಪ್ಲಸ್ ಇದು 1 ಬರೀತೀರಾ. ಅದೇ ತರ 1 ಪ್ಲಸ್ cot² ಎ ಇಂಟು 1 ಪ್ಲಸ್ cot² ಎ, ಈ ಮೈನಸ್ 1 ಹಾಗೆ ಬರೀತೀರಾ. ಈ ಪ್ಲಸ್ 1 ಮೈನಸ್ 1 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದೇನು, cot² ಎ ಬೈ 1 ಪ್ಲಸ್ cot² ಎ ಉಳಿಯುತ್ತೆ. cos² ಎ ಈಕ್ವಲ್ ಟು ನಮಗೆ cos² ಹೇಗೆ ಕೇಳಿದಾರ, ಕೇಳಿಲ್ಲ. ಅವ್ರು ಕೇಳಿರೋದು ಸೀಕೆಂಟ್. ನನಗೆ ಗೊತ್ತು ಕಾಸ್ಗೂ ಸೀಕೆಂಟ್ಗೂ ಏನ್ ಸಂಬಂಧ ಇದೆ. ಕಾಸ್ ಎ ಈಕ್ವಲ್ ಟು ನಾವು ಕಲ್ತಿದ್ದೀವಿ 1/secant ಎ ಅಂತ ಕಲ್ತಿದ್ದೀವಿ, ಹೌದಾ. ಇಲ್ಲಿ cos² ಎ ಕೇಳಿದ್ದಾರೆ. ಆಗ ನಾನು 1/secant² ಎ ಈಕ್ವಲ್ ಟು cot² ಎ ಬೈ 1 ಪ್ಲಸ್ cot² ಎ. ಆಗ ಸೀಕೆಂಟ್ ಎ ಅಂತ ಹೇಳಿದ್ರೆ ಇದನ್ನ 1/secant² ಎ ಆಗುತ್ತಲ್ಲ. ನಾನು ಇದನ್ನ ಮೇಲ್ ತರಬೇಕಾದ್ರೆ ಎಲ್ಲ ಒಟ್ಟು ಇದು ಸಹ ಮೇಲ್ ಬರುತ್ತೆ, ಈ ಕಡೆದು ಕೆಳಗಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳು. ಇಲ್ಲಿ ಹೇಗೆ ಮಾಡಿದೀನಿ ಅಂತ ಹೇಳಿದ್ರೆ 1/secant² ಎ ಈಕ್ವಲ್ ಟು cot² ಎ ಬೈ 1 ಪ್ಲಸ್ cot² ಎ. ಎಲ್ಲವನ್ನ ಉತ್ಕ್ರಮ ಮಾಡಿ ಮೇಲೆ ತಗೊಂಡಾಗ secant² ಎ ಈಕ್ವಲ್ ಟು ಇಲ್ಲಿದು 1 ಪ್ಲಸ್ cot² ಎ ಮೇಲೆ ಬರುತ್ತೆ, ಬೈ cot² ಎ ಆಗುತ್ತೆ. ಅರ್ಥ ಆಯ್ತಲ್ವಾ. ಆಗ secant ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ secant² ಎ ಇಲ್ಲಿದ್ದು. ಆಗ ಇಲ್ಲಿ secant ಎ ನೋಡಿ, x² ಈಕ್ವಲ್ ಟು 15 ಅಂತ ಬಂದ್ರೆ x ಈಕ್ವಲ್ ಟು ರೂಟ್ 15 ಅಂತ ಬರಿತೀವಲ್ವಾ. ಅದೇ ತರ secant² ಎ ಅಂತ ಹೇಳಿದ್ರೆ ಇಷ್ಟು ಬಂದ್ರೆ secant ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಹಾಕ್ತಿವಿ, ಇದಕ್ಕೂ ರೂಟ್ ಹಾಕ್ತಿವಿ, ಫುಲ್ ರೂಟ್ ಹಾಕ್ತಿವಿ. ಫಸ್ಟ್ ಫುಲ್ ರೂಟ್ ಆದಾಗ ಏನಾಗುತ್ತೆ, ಇದಕ್ಕೆ ಮೇಲೆಗೂ ಹಾಕ್ಬೇಕು. ನಾವು ಕಲ್ತಿದ್ವಿ a ಟು ದ ಪವರ್ m ಬೈ a ಬೈ b ಟು ದ ಪವರ್ m ಅಂದ್ರೆ a ಟು ದ ಪವರ್ m b ಟು ದ ಪವರ್ ಅಂದ್ರೆ ಕೆಳಗೆಗೂ ಪವರ್ ಕೊಡ್ತೀವಿ, ಮೇಲೆಗೂ ಪವರ್ ಕೊಡ್ತೀವಿ. ನಾವು ಕಲ್ತಿದ್ವಿ ಇದನ್ನ. ಆಗ ನಾವು ಇದಕ್ಕೂ ರೂಟ್ ಹಾಕ್ತಿವಿ, ಇದಕ್ಕೂ ರೂಟ್ ಹಾಕ್ತಿವಿ. ಆದ್ರೆ ಈ ರೂಟ್ ಏನಾಗುತ್ತೆ, ರೂಟ್ cot² ಎ ಅಂತಿರೋದು ಸ್ಕ್ವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು, cot ಎ ಮಾತ್ರ ಉಳ್ಕೊಳ್ಳುತ್ತೆ. ಅರ್ಥ ಆಯ್ತಲ್ವಾ ಹೇಗೆ ಬಂತು ಅಂತ. secant ಎ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಇದಕ್ಕೆ ಹಾಗೆ ಹಾಕೊಳ್ಳಿ, 1 ಪ್ಲಸ್ cot² ಎ ಡಿವೈಡೆಡ್ ಬೈ cot ಎ. ಈಗ secant ಎ ಕಂಡಿಡ್ದಾಯ್ತು, ಸೈನ್ ಎ ನಾವು ಕಂಡಿಡ್ದಾಯ್ತು. ಇನ್ ಕೇಳಿರೋದವರು tan ಎ. tan ಎ ಈಸಿ, ಏನು, tan ಎ ಈಕ್ವಲ್ ಟು 1/cot ಎ. ಎಲ್ಲವೂ cot ಎ ರೂಪದಲ್ಲಿ ವ್ಯಕ್ತ ಆಗಿದೆಯಲ್ಲ. ಇಲ್ಲೂ cot ಎ ಬಂದಿದೆ, ಇಲ್ಲೂ cot ಎ ರೂಪದಲ್ಲಿ. secant ಎನ್ನು ನಾವು cot ಎ ರೂಪದಲ್ಲೇ ಬರೆದಿದ್ದೀವಿ. ಸೈನ್ ಎ ಅನ್ನು ನಾವು ಯಾವ್ದ್ರಲ್ಲಿ ಬರೆದಿದ್ವಿ, cot ಎ ಯಲ್ಲೇ ಬರೆದಿದ್ದೀವಿ. ನೋಡಿ, ನೀವು ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರೆ ಇದ್ರಷ್ಟು ಸುಲಭ ಯಾವುದೂ ಇಲ್ಲ. ಓಕೆನಾ. ಎರಡನೇದು, write all other trigonometric ratios of angle A in terms of sec A. ಮೊದಲನೇದು cot A ರೂಪದಲ್ಲಿ ವ್ಯಕ್ತಪಡಿಸಿ ಅಂದ್ರು. ಈಗ ಎಲ್ಲಾನು ಹೇಳ್ಬೇಕಂತ. ಇಲ್ಲಿ sin A, sec A, tan A ಮಾತ್ರ ಕೇಳಿದ್ರು. ಆದ್ರೆ ಇಲ್ಲಿ ಆಲ್ ಎಲ್ಲವನ್ನ ನಾವು secant A ರೂಪದಲ್ಲಿ ವ್ಯಕ್ತಪಡಿಸಬೇಕಂತೆ. ಫಸ್ಟ್ ಮೇನು ಮತ್ತೆ ಸೆಕೆಂಡ್ ಮೇನು ಸ್ವಲ್ಪ ಒಂದೇ ತರ ಇದೆ. ಅರ್ಥ ಆದ್ರೆ ನೀವು ಟ್ರೈ ಮಾಡಿ ಮಾಡ್ಲಿಕ್ಕಾಗಿಲ್ಲ ಆದ್ರೆ ಮಾತ್ರ ವಿಡಿಯೋ ನೋಡಿ. ಈಗ ನೋಡಿ,
sec a ಈಕ್ವಲ್ ಟು 1/cos a. ಅದು ಡೈರೆಕ್ಟ್ ನಮಗೆ ಸಿಗುವಂಥದ್ದು, cos a ಸಿಕ್ತು. ಆಗ cos a ಈಕ್ವಲ್ ಟು 1/sec a ಅಂತ ಬರಿತೀವಿ. ಕೊಟ್ಟಿರೋದು ಇದು, ನಾವು cos a ಬಂತು. ಇನ್ನು cos ಸ್ಕ್ವಯರ್ ಪ್ಲಸ್ sin ಸ್ಕ್ವಯರ್ a ನಾವು ಕಲ್ತಿದ್ದೀವಿ ಈಕ್ವಲ್ ಟು 1. sin ಸ್ಕ್ವಯರ್ a ಈಕ್ವಲ್ ಟು 1 ಮೈನಸ್ cos ಸ್ಕ್ವಯರ್ a. ಆಗ sin ಸ್ಕ್ವಯರ್ a ಈಕ್ವಲ್ ಟು 1 ಮೈನಸ್ ನಮ್ಗೆ ಯಾವ್ದ್ರ ಟರ್ಮ್ಸ್ ಅಲ್ಲಿ ಬೇಕು, ಸೆಕ್ಕಲ್ಲಿ ಬೇಕು. ಆಗ cos a ಅನ್ನ ನಾವು ಏನ್ ಮಾಡ್ತೀವಿ, 1/sec ಸ್ಕ್ವಯರ್ a ಅಂತ ಬರಿತೀವಿ. ಹೌದಲ್ವಾ? cos a ಈಕ್ವಲ್ ಟು 1/sec ಸ್ಕ್ವಯರ್ a ಅಲ್ಲ, ಅದನ್ನ ಬರಿತೀವಿ. ಈಗ ಏನ್ ಮಾಡ್ಬೇಕು, ಇದನ್ನ ಮತ್ತೆ ಇದನ್ನ ಗುಣಿಸ್ಬೇಕು. ಆಗ sec ಸ್ಕ್ವಯರ್ a ಇಂಟು 1 sec ಸ್ಕ್ವಯರ್ a ಮೈನಸ್ 1 ಹಾಗೆ ಬರಿಬೇಕು. ಬೈ sec ಸ್ಕ್ವಯರ್ a ನ ಬರಿತೀವಿ ಕೆಳಗೆ ಛೇದದಲ್ಲಿ ಲಾಸಹ. ಆಗ sin a ಈಕ್ವಲ್ ಟು sin ಸ್ಕ್ವಯರ್ a ಈಕ್ವಲ್ ಟು ಇದು sin a ಈಕ್ವಲ್ ಟು ರೂಟ್. ನೋಡಿ ಅಲ್ಲೂ ನಾವು ಮಾಡಿದೀವಿ, sec ಸ್ಕ್ವಯರ್ ಏನಾಗುತ್ತೆ, ಸ್ಕ್ವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ಬರೀ sec a ಉಳಿಯುತ್ತೆ ಕೆಳಗೆ. ಮೇಲೆ sec ಸ್ಕ್ವಯರ್ a ಮೈನಸ್ 1 ಎರಡು ಇರೋದ್ರಿಂದ ರೂಟ್ ಹಾಕಿ ನಾವು ಹೀಗೆ ಬರೀತೀವಿ. ಅರ್ಥ ಆಯ್ತಲ್ವಾ? ಈಗ ಸೈನ್ ಕಂಡಿಡ್ದಾಯ್ತು, ಕಾಸ್ ಕಂಡಿಡ್ದಾಯ್ತು. ನೆಕ್ಸ್ಟ್ ನಮ್ಗೇನು ಗೊತ್ತಿದೆ, sin a ಈಕ್ವಲ್ ಟು 1/cosec a ಅಂತ ಗೊತ್ತಿದೆ. ಆಗ cosec a ಈಕ್ವಲ್ ಟು ನಮಗೂ ಗೊತ್ತು, ಉಲ್ಟಾ ಮಾಡಿ cosec a ಈಕ್ವಲ್ ಟು 1/sin a. ಈಗ ತಾನೇ ನಾವು sin a ನ ಕಂಡಿಡಿದ್ವಿ, ಏನಂತ ಕಂಡಿಡಿದ್ವಿ, ಅದನ್ನೇ cosec a ಈಕ್ವಲ್ ಟು 1/sin a. ಆಗ 1 ಕೆಳಗೆ ಹಾಕೋದ್ಕಿಂತ ಮೊದಲು ರೆಸಿಪ್ರೋಕಲ್ ತೆಗೆದ್ಬಿಡಿ. ಇದನ್ನ ಮೇಲೆ ನೋಡಿ, 1/ರೂಟ್ sec ಸ್ಕ್ವಯರ್ a ಮೈನಸ್ 1/sec a ಈಕ್ವಲ್ ಟು ನೆಕ್ಸ್ಟ್ ಏನ್ ಮಾಡ್ತೀರಾ, 1 ಇಂಟು ಮಾಡಿ, ಇದನ್ನ ಮೇಲೆ ಬರ್ತತಾನೆ sec a ಬೈ ರೂಟ್ sec ಸ್ಕ್ವಯರ್ a ಮೈನಸ್ 1 ಬರ್ತಲ್ಲ, ಅದನ್ನೇ ಇಲ್ಲಿ ಬರ್ತೀನಿ, ಡೈರೆಕ್ಟ್ ಬರ್ದ್ಬಿಟ್ಟಿದ್ದೀನಿ. ಅರ್ಥ ಆಯ್ತಲ್ವಾ? 1/sin a ಅಂತ ಹೇಳಿದ ತಕ್ಷಣ sin a ಇದು, ಇದನ್ನ ತಲೆ ಕೆಳಗೆ ಮಾಡಿ ಬರೆದ್ರೆ ನನಗೆ ಕರೆಕ್ಟ್ cosec a ಅಂದ್ರೆ ನಮಗೆ ಫಾರ್ಮುಲಾ ಗೊತ್ತಿದೆ. ನೆಕ್ಸ್ಟ್ ಸೀಕೆಂಟ್ ಸ್ಕ್ವಯರ್ a, ಈ ಒಂದನ್ನು ಈಚೆ ತಂದಾಗ ಮೈನಸ್ 1 ಈಕ್ವಲ್ ಟು ಟ್ಯಾನ್ ಸ್ಕ್ವಯರ್ a ಆಗುತ್ತೆ. ಆಗ ಟ್ಯಾನ್ a ಈಕ್ವಲ್ ಟು ರೂಟ್ ಇದ್ರದ್ದು ಟ್ಯಾನ್ ಸ್ಕ್ವಯರ್ a ಈಕ್ವಲ್ ಟು ಇದಾದ್ರೆ ಟ್ಯಾನ್ a ಈಕ್ವಲ್ ಟು ರೂಟ್ sec ಸ್ಕ್ವಯರ್ a ಮೈನಸ್ 1. ಆಗ ಟ್ಯಾನ್ ಬೆಲೆ ಈಕ್ವಲ್ ಟು 1/cot a. cot a ಅಂತ ಹೇಳಿದ್ರೆ 1/tan a. cot a ಈಕ್ವಲ್ ಟು 1/ ನಾವು ಟ್ಯಾನ್ ಎ ನ ಕಂಡಿಡ್ಕೊಂಡಿದ್ದೀವಿ. ಏನಂತ ಕಂಡಿಡಿದ್ವಿ, ಟ್ಯಾನ್ ಎ ಅಂದ್ರೆ ರೂಟ್ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ 1. ಆಗ 1/ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ 1 ಅಂತ ಬರಿತೀವಿ. ಓಕೆನಾ? ಆಗ ಎಲ್ಲವೂ ಯೂಸ್ ದ ಕರೆಕ್ಟ್ ಆಪ್ಷನ್, ಜಸ್ಟಿಫೈ ಯುವರ್ ಚಾಯ್ಸ್ ಅಂತ. ಮಲ್ಟಿಪಲ್ ಚಾಯ್ಸ್ ಕ್ವಶನ್, ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕಂಡಿಡ್ಬೇಕು. ಆದ್ರೆ ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕಂಡಿಡ್ಬೇಕು ಅಂತಂದ್ರೆ ನಮ್ಗೆ ಗೊತ್ತಿರ್ಬೇಕು, ಇದ್ರ ಜೊತೆಗೆ ಆಟ ಆಡ್ಲಿಕ್ಕೆ ಗೊತ್ತಿರ್ಬೇಕು. ಇಲ್ಲಿ ನೋಡಿದ ತಕ್ಷಣ ನಿಮಗೆ 9 ಎರಡು ಕಡೆನೂ ಇದೆ, 9ನ ಕಾಮನ್ ತೆಗಿಬಹುದು ಅಂತಿರೋದು ನಿಮ್ಮ ಮಂಡೇಲಿ ಬರ್ಬೇಕು. ಆಗ ಮಂಡೇಲಿ ಬಂದ ತಕ್ಷಣ ನೀವೇನ್ ಮಾಡ್ತೀರಾ, 9ನ ಕಾಮನ್ ಆಗಿ ತೆಗಿತೀರಾ. ಉಳ್ಕೊಳ್ಳೋದು ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ. ನಿಮಗೆ ಗೊತ್ತಿದೆ ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು 1 ಅಂತ ಫಾರ್ಮುಲಾ ಕಲ್ತಿದ್ದೀರಾ ಅಲ್ವಾ? ಯೋಚನೆ ಇದೆಯಾ? ಸೀಕೆಂಟ್ ಸ್ಕ್ವಯರ್ ಎ ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಈಕ್ವಲ್ ಟು 1. ಆಗ 1 ಹಾಕ್ತೀರಾ, ಆಗ 9 ಇಂಟು 1 9 ಬರ್ತದೆ. ಒನ್ ವರ್ಡ್ ಆನ್ಸರ್ ಈಸಿಯಾಗಿ ಬರೀತೀರಾ. ಓಕೆ, ವರ್ಕೌಟ್ ಮಾಡಿ ಬರೆಯೋದಕ್ಕೂ ಅಂತ ನೀವೇನು ಹೇಳಿದ್ರೆ ಅಕ್ಕಡ ಬಕ್ಕಡ ಆ ಥರ ಮಾಡಿ ಬರೆಯೋದಕ್ಕೂ ವ್ಯತ್ಯಾಸ ಇದೆ. ವರ್ಕೌಟ್ ಮಾಡಿ ಬರೆದ್ರೆ ಯು ವಿಲ್ ಬಿ ಶ್ಯೂರ್ ಅಬೌಟ್ ಯುವರ್ ಆನ್ಸರ್. ನನಗೆ ಅದು ಸಿಗುತ್ತೆ ಒನ್ ವರ್ಡ್ ಆನ್ಸರ್. ಮ್ಯಾಥ್ಸಲ್ಲಂತೂ ಯಾರು ಕಟ್ ಮಾಡಲ್ಲ, ಒನ್ ವರ್ಡ್ ಆನ್ಸರ್ ಕರೆಕ್ಟ್ ಬರೆದ್ರೆ ಅಂತ ಎಲ್ಲವೂ ದಿಸ್ ಇಸ್ ಆಲ್ ಆಬ್ಜೆಕ್ಟಿವ್, ಏನು ಬರ್ದಿದ್ರು ಅದಕ್ಕೆ ಕರೆಕ್ಟ್ ಸಿಗುತ್ತೆ. ನೆಕ್ಸ್ಟ್ 1 ಪ್ಲಸ್ ಟ್ಯಾನ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ 1 ಪ್ಲಸ್ ಕಾಟ್ ತೀಟಾ ಮೈನಸ್ ಕೊಸಿಕೆಂಟ್ ತೀಟಾ ಈಕ್ವಲ್ ಟು ಅಂತ ಕೇಳಿದ್ದಾರೆ. ಇದನ್ನು ನೋಡೋತ್ತಿಗೆ ಸ್ವಲ್ಪ ಏನೋ ಮಾಡಬೇಕು ಅಂತಿರೋದು ನಿಮ್ಗೆ ಅರ್ಥ ಆಗಬೇಕು. ನೋಡಿ, ಟ್ಯಾನ್ ತೀಟಾ ಅಂತ ಹೇಳಿದ್ರೆ ನಿಮಗೆ ಗೊತ್ತು ಸೈನ್ ತೀಟಾ ಬೈ ಕಾಸ್ ತೀಟಾ ಪ್ಲಸ್ ಸೀಕೆಂಟ್ ತೀಟಾ ಅಂತ ಹೇಳಿದ್ರೆ 1/ಕಾಸ್ ತೀಟಾ. ಅದೇ ತರ ಕಾಟ್ ತೀಟಾ ಅಂತ ಹೇಳಿದ್ರೆ ಕಾಸ್ ತೀಟಾ ಬೈ ಸೈನ್ ತೀಟಾ ಮೈನಸ್ ಕೊಸೆಕ್ ಅಂತ ಹೇಳಿದ್ರೆ 1/ಸೈನ್ ತೀಟಾ. ಇದೆಲ್ಲರಿಗೂ ಗೊತ್ತಾಗುತ್ತಲ್ವಾ? ಈಗ ಏನ್ ಮಾಡೋಣ, ಕಾಸ್ ತೀಟಾ ಈಗ ಛೇದದಲ್ಲಿ ಬರೀತೀರಾ. ಕಾಸ್ ತೀಟಾ ಎಲ್ಲವೂ ಕಾಮನ್ ಇರೋದ್ರಿಂದ LCM ಕಾಸ್ ತೀಟಾನೇ ಬರ್ತದೆ. ಈಗ ಕಾಸ್ ತೀಟಾ ಇಂಟು 1 ಕಾಸ್ ತೀಟಾ ಆಯ್ತು, ಪ್ಲಸ್ ಈ ಸೈನ್ ತೀಟಾ ಪ್ಲಸ್ 1 ಆಗುತ್ತೆ. ಯಾಕೆಂದ್ರೆ ಕಾಸ್ ತೀಟಾ ಅಲ್ವಾ, ಕಾಸ್ ತೀಟಾ ಛೇದದಲ್ಲಿ ಇರೋದ್ರಿಂದ ಅದನ್ನೇ ಬರೀತೀರಾ. ಇಲ್ಲಿ ನೋಡಿ ಸೈನ್ ತೀಟಾನ ಬರೀತೀರಾ. ಸೈನ್ ತೀಟಾ ಇಂಟು 1 ಸೈನ್ ತೀಟಾ ಪ್ಲಸ್ ಕಾಸ್ ತೀಟಾ ಮೈನಸ್ 1. ಯಾಕೆಂತೇಳಿದ್ರೆ ಇದೆರಡರಲ್ಲಿ ಏನಿದೆಯೋ ಅದನ್ನೇ ಕರೆಕ್ಟ್ ಬರಿತೀವಿ. ಯಾಕೆಂತೇಳಿದ್ರೆ ಕೆಳಗೆ ಸೈನ್ ತೀಟಾನೇ ಇರೋದು ಅಲ್ವಾ, ನಮ್ಗೆ ಗೊತ್ತಿದೆ ಛೇದ ಒಂದೇ ಆಗಿದ್ದಾಗ ಇದನ್ನ ಹಾಗೆ ಬರೆದ್ರೆ ಆಯ್ತು ಅಂತ. ಇದಕ್ಕೆ ಮಾತ್ರ ಇದೊಂದು ಪೂರ್ಣ ಸಂಖ್ಯೆ, ಇದು ಹೋಲ್ ನಂಬರ್ ಆಗಿರೋದು, ಇದನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಇಲ್ಲಿ ನೋಡಿ, ಇದು ಒಂದು ಕಡೆ ಪ್ಲಸ್ ಆಯ್ತು, ಇನ್ನೊಂದು ಕಡೆ ಮೈನಸ್ ಆಯ್ತು. ಪ್ಲಸ್ ಒಂದು ಕಡೆ ಮೈನಸ್ ಬಂದು ಇಲ್ಲೂ ಸೈನ್ ತೀಟಾ ಇದೆ, ಇಲ್ಲೂ ಸೈನ್ ತೀಟಾ ಇದೆ, ಇಲ್ಲೂ ಕಾಸ್ ತೀಟಾ ಇದೆ. ಆಗನೇ ನಿಮಗೆ ನಿಮ್ಮ ಮನೇಲಿ ಮಂಡೇಲಿ ಹೊಳಿಬೇಕು a ಪ್ಲಸ್ ಬಿ ಇಂಟು a ಮೈನಸ್ ಬಿ ಎಲ್ಲೋ ಬರ್ತಾ ಇದೆ ಅಂತ. ಓಕೆನಾ? ಇದನ್ನಿಷ್ಟನ್ನು ನಾವು ಏನಂತ ತಗೋಬೇಕು, ಎ ಅಂತ ತಗೋಬೇಕು. ಇದನ್ನಿಷ್ಟನ್ನು ನಾವೇನಂತ ತಗೋಬೇಕು, ಎ ಅಂತ ತಗೋಬೇಕು. a ಪ್ಲಸ್ ಬಿ ಎ ಮೈನಸ್ ಬಿ. ಇದು ಅಯ್ಯೋ ಮೇಡಮ್ ಇಲ್ಲಿ ಸೈನ್ ತೀಟಾ ಇದೆ, ಇಲ್ಲಿ ಕಾಸ್, ಏನಾದ್ರೂ ಹಿಂಗೆ ನೋಡಿ, ಸೈನ್ ಕಾಸ್ ತೀಟಾ ಸೈನ್ ತೀಟಾ ಇದನ್ನೆರಡು ಸೇಮ್ ಅಲ್ವಾ ವ್ಯಾಲ್ಯೂ, ಸೈನ್ ತೀಟಾ ಕಾಸ್ ತೀಟಾ ಆಚೆ ಈಚೆ ಆಗಿದೆ ಅಂತಷ್ಟೇ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಲ್ವಾ? ಇದನ್ನ ಫುಲ್ ಅನ್ನ ಎ ಅಂತ ತಗೊಳ್ತೀವಿ. ಪ್ಲಸ್ 1 ಎ
ಮೈನಸ್ 1. ಆಗ ನಾವೇನು ಮಾಡ್ತೀವಿ, ಆನ್ಸರ್ ಏನು, a ಪ್ಲಸ್ ಬಿ ಇಂಟು a ಮೈನಸ್ ಬಿ ಈಕ್ವಲ್ ಟು a ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಸೊ a ಸ್ಕ್ವಯರ್ ಅಂದರೆ ಇದಿಷ್ಟನ್ನು ಸೇರಿಸಿ ಸ್ಕ್ವಯರ್ ಮೈನಸ್ 1 ಸ್ಕ್ವಯರ್. ಇದನ್ನು ಕಾಸ್ ಥೀಟಾ ಇಂಟು ಸೈನ್ ಥೀಟಾ, ಕಾಸ್ ಥೀಟಾ ಸೈನ್ ಥೀಟಾ ಆಗುತ್ತೆ, ಇಂಟು ಮಾಡಿ ಬರೀತೀರಾ. ಇದು ಯಾವ ಫಾರ್ಮುಲಾ, ಪುನಃ a ಪ್ಲಸ್ ಬಿ ಹೋಲ್ ಸ್ಕ್ವಯರ್. ನೋಡಿ 7ನೇ ಕ್ಲಾಸಲ್ಲಿ ಕಲ್ತಿದ್ದು ಎಷ್ಟು ಯೋಚನೆಗೆ ಬರ್ತಾ ಇದೆ ಅಂತ. a ಪ್ಲಸ್ ಬಿ ಹೋಲ್ ಸ್ಕ್ವಯರ್ ಅಂತ ಹೇಳಿದ್ರೇನು, a ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2ab. ಇಲ್ಲಿ a ಇದ್ದ ಜಾಗದಲ್ಲಿ ಏನಿದೆ, ಕಾಸ್ ಥೀಟಾ ಇದೆ, b ಇದ್ದ ಜಾಗದಲ್ಲಿ ಏನಿದೆ, ಸೈನ್ ಥೀಟಾ ಇದೆ. ಆಗ a ಸ್ಕ್ವಯರ್ ಅಂದ್ರೆ ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ b ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ 2 ಇಂಟು a ಅಂದ್ರೆ ಕಾಸ್ ಥೀಟಾ ಇಂಟು ಸೈನ್ ಥೀಟಾ. ಇಲ್ಲಿ ಮೈನಸ್ 1 ಸ್ಕ್ವಯರ್ ಅಂತ ಹೇಳಿದ್ರೆ 1 ಬರ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಹಾಗೆ ಬರೀತೀರಾ. ಇದನ್ನು ನೋಡಿದ ತಕ್ಷಣ ಎಲ್ಲೇ ಮಕ್ಕಳೇ ಕಾಸ್ ಸ್ಕ್ವಯರ್ ಥೀಟಾ ಪ್ಲಸ್ ಸೈನ್ ಸ್ಕ್ವಯರ್ ಥೀಟಾ ಅಥವಾ ಸೈನ್ ಸ್ಕ್ವಯರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ಥೀಟಾ ಜೊತೆಗಿದೆ ಅಂತ ಹೇಳಿದ್ರೆ ಅದರದ್ದು ವ್ಯಾಲ್ಯೂ 1 ಅಂತ ನಮಗೆ ಫಾರ್ಮುಲಾದಲ್ಲಿ ನಾವು ಕಲ್ತಿದೀವಿ. ಅದು ಇದರ ಬದಲಿಗೆ ಪಟ್ ಅಂತ ನೀವೇನು ಮಾಡ್ತೀರಾ, 1 ಅಂತ ಹಾಕ್ತೀರಾ. ಪ್ಲಸ್ 2 ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ 1. ಇಲ್ಲಿ ನೋಡಿ, ಈ ಪ್ಲಸ್ 1 ಈ ಮೈನಸ್ 1 ಏನಾಯ್ತು, ಕ್ಯಾನ್ಸಲ್ ಆಯಿತು. 2 ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಸೈನ್ ಥೀಟಾ ಉಳ್ಕೊಳ್ತದೆ. ಈ ಕಾಸ್ ಥೀಟಾ ಸೈನ್ ಥೀಟಾ ಹೋಗ್ತದಲ್ವಾ, ಉಳ್ಕೊಳ್ಳೋದೇನು 2. ಇಷ್ಟು ಮಾಡ್ಬೇಕು. ಇದನ್ನ ನೀವು ಮಾಡಿ ಆಗುವಾಗ ಇಷ್ಟೇನಾ ಅಂತ ಹೇಳೋಷ್ಟು ಈಸಿ ಅನ್ಸ್ಬಿಡುತ್ತೆ ಮಕ್ಕಳೇ. ಮತ್ತೆ ನಿಮ್ಗೊಂಥರ ಇದೊಂಥರ ಆಟದಂಗೆ ಅನ್ಸುತ್ತೆ ಈ ಪಾಠ. ಸ್ಪೆಷಲಿ ಕಲಿಯೋ ಗಂಟ ಮಾತ್ರ ಅದು ಕಷ್ಟ ಅಂತ ಅನ್ಸುತ್ತೆ. ಒಂದ್ಸಲ ನೀವು ಇದನ್ನೆಲ್ಲ ಕಲ್ತ್ಬಿಟ್ರೆ ಇದರಷ್ಟು ಈಸಿನೂ ಯಾವುದಿಲ್ಲ, ಒಂಥರ ಮಜಾ ಕೊಡುತ್ತೆ ಈ ಲೆಕ್ಕಗಳನ್ನ ಮಾಡಬೇಕಾದ್ರೆ. ಸ್ವಲ್ಪ ಇಂಟ್ರೆಸ್ಟನ್ನು ಕಲ್ಟಿವೇಟ್ ಮಾಡ್ಕೊಳ್ಳಿ. ಫಾರ್ಮುಲಾಸ್ ಕಲ್ತ್ರೆ ನೋಡಿ ಮಕ್ಕಳು, ನಮ್ಮ ಹತ್ರ ಆಯುಧ ಇದ್ರೆ ಹೇಗೆ ಬೇಕಾದರೂ ಓಡಾಡ್ಬೋದು. ಆಯುಧ ನಿಮಗೆ ಯಾವುದು, ಜಸ್ಟ್ ಫಾರ್ಮುಲಾಸ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಸೆಕ್ ಎ ಪ್ಲಸ್ ಟ್ಯಾನ್ ಎ ಇಂಟು 1 ಮೈನಸ್ ಸೈನ್ ಎ ಕೊಟ್ಟಿದ್ದಾರೆ. ಆಪ್ಷನ್ಸ್ ಯಾವುದು ಅಂತ ನೋಡೋಣ. ಸೆಕ್ ಎ ಅಂತ ಹೇಳಿದ್ರೆ 1 ಬೈ ಕಾಸ್ ಎ ಪ್ಲಸ್ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಎ ಬೈ ಕಾಸ್ ಎ ಇಂಟು 1 ಮೈನಸ್ ಸೈನ್ ಎ. ಇದನ್ನು ಏನು ಸಿಂಪ್ಲಿಫೈ ಮಾಡೋಕ್ಕಾಗಿಲ್ಲ. ಆದಷ್ಟು ಉಳಿದವುಗಳನ್ನು ಸೈನ್ ಎ ಕಾಸ್ ಎಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಗೊತ್ತಾಯ್ತಲ್ವಾ. ಓಕೆ, ಸೆಕ್ ಎ ಅಂತ ಹೇಳಿದ್ರೆ 1 ಬೈ ಕಾಸ್ ಎ ಪ್ಲಸ್ ಸೈನ್ ಅಂತ ಹೇಳಿದ್ರೆ ಟ್ಯಾನ್ ಎ ಅಂತ ಹೇಳಿದ್ರೆ ಸೈನ್ ಎ ಬೈ ಕಾಸ್ ಎ. ಇದನ್ನು ಏನು ಮಾಡ್ಲಿಕ್ಕೆ ಆಗಿಲ್ಲ. ಫಸ್ಟ್ ನೀವು ಯೋಚನೆ ಇಟ್ಕೋಬೇಕಾಗಿದ್ದು ಎಲ್ಲವನ್ನು ಸೈನ್ ಎ ಕಾಸ್ ಎಲ್ಲಿ ಮಾಡ್ಲಿಕ್ಕೆ ಆಗ್ತದ ಅಂತ ಫಸ್ಟ್ ಅಟೆಂಡ್ ಮಾಡಬೇಕಾಗಿದೆ. ಸೈನ್ ಎ ಕಾಸ್ ಎಲ್ಲಿ ಮಾಡ್ಲಿಕ್ಕೆ ಆಗ್ತದ ಅಂತಿರೋದನ್ನ. ಆಮೇಲೆ ಬೇರೆದು ನೋಡೋಣ, ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂದ್ರೆ ಛೇದವನ್ನು ಆಕರ್ಣೀಕರಣಗೊಳಿಸೋದಲ್ಲ. ಆಮೇಲೆ ಇದನ್ನ ಫಸ್ಟ್ ಯೋಚನೆ ಇಟ್ಕೊಳ್ಬೇಕು. ಇಲ್ಲಿ ಸೆಕ್ ಅಂತ ಹೇಳಿದ್ರೆ 1 ಬೈ ಕಾಸ್ ಎ ಸೈನ್ ಬರ್ದ್ರಿ. ಇಲ್ಲಿ ಏನ್ ಮಾಡಿದ್ರಿ, ಕಾಸ್ ಎ ಅನ್ನ ಛೇದ ಅಂತ ತಗೊಂಡ್ರಿ. ಅರ್ಥ ಆಯ್ತಲ್ವಾ. ಆಗ ಕಾಸ್ ಎ ಅನ್ನ ಬರ್ದಾಗ 1 ಪ್ಲಸ್ ಸೈನ್ ಎ ಸೇಮ್ ಇರೋದ್ರಿಂದ, ಲಾಸಾಹ ಸೇಮ್ ಇರೋದ್ರಿಂದ, ಛೇದ ಸೇಮ್ ಇರೋದ್ರಿಂದ, ಕೆಳಗೆ ಡಿನಾಮಿನೇಟರ್ ಅಲ್ಲಿ ಸೇಮ್ ಇರೋದ್ರಿಂದ ಕಾಸ್ ಎ ಅಂತ ಬರೆದು ಇದನ್ನ ಡೈರೆಕ್ಟ್ 1 ಪ್ಲಸ್ ಸೈನ್ ಎ ಅಂತ ಬರಿತೀನಿ. ಇದನ್ನ ಇಲ್ಲಿ ಬರ್ದೆ 1 ಮೈನಸ್ ಸೈನ್. ಇದನ್ನು ನೋಡಿದ ತಕ್ಷಣ 1 ಪ್ಲಸ್ 1 ಮೈನಸ್ ಏನ್ ಬಂತು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಓಕೆನಾ. ಆಗ ಎ ಸ್ಕ್ವಯರ್ ಅಂದ್ರೆ ಎ ಇದ್ದ ಜಾಗದಲ್ಲಿ ಏನಿದೆ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಎ ಬೈ ಕಾಸ್ ಎ ನ ಹಾಗೆ ಬರೀತೀರಾ. ನಮಗೆ ಗೊತ್ತಿದೆ ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು ಏನು 1. ಆಗ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು 1. ಇದು ಈಚೆ ಬಂದಾಗ ಮೈನಸ್ ಸೈನ್ ಸ್ಕ್ವಯರ್ ಎ ಅಲ್ಲಿ ಹಾಕ್ತೀರಾ ನೀವು. 1 ಮೈನಸ್ ಸೈನ್ ಸ್ಕ್ವಯರ್ ಎ ಇದ್ದ ಜಾಗದಲ್ಲಿ ಏನು ಹಾಕ್ತೀರಾ, ಕಾಸ್ ಸ್ಕ್ವಯರ್ ಎ ಅಂತ ಹಾಕ್ತೀರಾ. ಸೊ ಈ ಸ್ಕ್ವಯರ್ ಕಾಸ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಕಾಸ್ ಎ ಇಂಟು ಕಾಸ್ ಎ ಅಂತ ಅರ್ಥ ಅಲ್ವಾ, 2 ಸಲ ಇದೆ ಅಂತ ಅರ್ಥ ಅಲ್ವಾ, ಬೈ ಕಾಸ್ ಎ. ಆಗ 1 ಕಾಸ್ ಎ ಏನಾಗುತ್ತೆ, ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು ಕಾಸ್ ಎ. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದರೆ, 4th ಒನ್, 1 ಮೈನಸ್ ಟ್ಯಾನ್ ಸ್ಕ್ವಯರ್ ಎ ಬೈ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಈಕ್ವಲ್ ಟು ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ದು ಬರ್ತದೆ ಅಂತ ನೋಡೋಣ. ಓಕೆ, 1 ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ 1 ಬೈ ಕಾಟ್ ಬೈ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತಿದೆ. ಈಗ ನಮ್ಗೆ ಗೊತ್ತು ಟ್ಯಾನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ 1 ಬೈ ಕಾಟ್ ಸ್ಕ್ವಯರ್ ಎ ಅಂತ ಆಯ್ತು, ಪ್ಲಸ್ 1 ಬೈ 1 ಪ್ಲಸ್ ಕಾಟ್ ಸ್ಕ್ವಯರ್ ಎ. ಈಗ ಇದನ್ನ ಏನ್ ಮಾಡ್ತೀರಾ ನಾವು, ಕಾಟ್ ಸ್ಕ್ವಯರ್ ಎ ಇಂಟು 1 ಕಾಟ್ ಸ್ಕ್ವಯರ್ ಎ ಪ್ಲಸ್ 1. ಅರ್ಥ ಆಯ್ತಲ್ವಾ. ಒಂದು ಪೂರ್ಣ ಸಂಖ್ಯೆಯಲ್ಲಿದೆ, ಒಂದು ಭಿನ್ನ ರಾಶಿಯಲ್ಲಿದೆ. ಆಗ ಭಿನ್ನ ರಾಶಿಯಲ್ಲಿದ್ರೆ ಫ್ರಾಕ್ಷನ್ ಅಲ್ಲಿ ಇದ್ರೆ ಇದು ಮತ್ತೆ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಇದು ಮತ್ತೆ ಇದು. ಆಗ ಕಾಟ್ ಸ್ಕ್ವಯರ್ ಎ ಪ್ಲಸ್ 1 ಹಾಗೆ ಬರಿಬೇಕು. ಹಾಗೆ ಬರೆದೀವಿ, ಕಾಟ್ ಸ್ಕ್ವಯರ್ ಎ ಪ್ಲಸ್ 1 ಬೈ ಕಾಟ್ ಸ್ಕ್ವಯರ್ ಎ ಹೋಲ್ ಡಿವೈಡೆಡ್ ಬೈ ಇದು 1 ಪ್ಲಸ್ ಕಾಟ್ ಸ್ಕ್ವಯರ್ ಎನ ಆಸ್ ಇಟ್ ಇಸ್ ಬರಿತೀವಿ. ಈಗ ಇದ್ರ ಅಡಿಯಲ್ಲಿ ಏನಿದೆ ಅಂತ ಅರ್ಥ, ಒಂದಿದೆ ಅಂತ ಅರ್ಥ. ಭಿನ್ನ ರಾಶಿಯಲ್ಲಿ ಬರೆಯೋದ್ರೆ ಇದು ಸಹ ಭಿನ್ನ ರಾಶಿಯಲ್ಲಿದೆ, ಇದನ್ನು ಸಹ ನಾವು ಭಿನ್ನ ರಾಶಿಯಲ್ಲಿ ಬರಿಬೇಕು. ಇದು ಬೈ ಅಂತ ಹೇಳಿದ್ರೆ ಭಾಗಿಸುವುದು ಅಂತ ಆಗುತ್ತೆ. ಆಗ ಕಾಟ್ ಸ್ಕ್ವಯರ್ ಎ ಪ್ಲಸ್ 1 ಬೈ ಕಾಟ್ ಸ್ಕ್ವಯರ್ ಎ ನ ಬರಿತೀವಿ, ಇಂಟು ಹಾಕ್ತಿವಿ. ನೋಡಿ, ನಾವು ಭಾಗಿಸಬೇಕಾದ್ರೆ ಡಿವೈಡ್ ಮಾಡಬೇಕಾದ್ರೆ 1/2 ಡಿವೈಡೆಡ್ ಬೈ 3/4 ಅಂತ ಹೇಳಿದ್ರೆ ಏನ್ ಮಾಡ್ತೀವಿ, 1/2 ಇಂಟು ಇದರದ್ದು ರೆಸಿಪ್ರೋಕಲ್. ಇದನ್ನ ತಲೆ ಕೆಳಗೆ ಬರೆದಾಗ 4/3 ಅಂತ ಬರಿತೀವಲ್ವಾ, ಅದನ್ನೇ ನಾನು ಮಾಡಿರೋದು. ಕಾಟ್ ಸ್ಕ್ವಯರ್ ಎ ಪ್ಲಸ್ 1 ಬೈ ಕಾಟ್ ಸ್ಕ್ವಯರ್ ಎ
ಇಲ್ಲಿ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಇಲ್ಲಿ ಏನಂತ ಹಾಕೊಂಡಿದ್ದೀನಿ ನಾನು, ಏನಿಲ್ಲದಕ್ಕೆ 1 ಅಂತ ಹಾಕೊಂಡಿದ್ದೀನಿ. ಆಗ ಅದ್ರದ್ದು ತಲೆ ಕೆಳಗೆ ಮಾಡಿ ಬರೆದಾಗ 1/1 ಪ್ಲಸ್ ಕಾಟ್ ಸ್ಕ್ವೇರ್ ಎ, ಈ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಕಾಟ್ ಸ್ಕ್ವೇರ್ ಎ ಪ್ಲಸ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ ಸೇಮ್, ಉಳಿಯೋದು 1 ಕಾಟ್ ಸ್ಕ್ವೇರ್ ಎ. ನಿಮಗೆ ಗೊತ್ತಿದೆ 1 ಕಾಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಏನು, ಟ್ಯಾನ್ ಸ್ಕ್ವೇರ್ ಎ. ಅರ್ಥ ಆಯ್ತಲ್ವಾ? ಈಗ ಫೋರ್ತ್ ಮೇನ್, ವ್ಯಾಖ್ಯಾನಿಸಲ್ಪಟ್ಟ ಹೇಳಿಕೆಗಳಿನ ಕೋನಗಳು ಲಘುಕೋನ ಅಂದ್ರೆ ಅಕ್ಯೂಟ್ ಆಂಗಲ್ ಆಗಿದೆ. ಕೆಳಗಿನ ಸಮೀಕರಣವನ್ನು ಎಲ್ಲ ಕೊಟ್ಟಿದ್ದಾರೆ ಮಕ್ಕಳೇ. ಇದು LHS ಈ ತರದ್ದು ಕ್ವಶನ್ಸ್ 10 ಕ್ವಶನ್ಸ್ ಕೊಟ್ಟಿದ್ದಾರೆ. 10 ಕ್ವಶನ್ಸ್ ಸಹ ಹಿಂಟ್ ಸಹ ಕೆಲವೊಂದರಲ್ಲಿ ಹಿಂಟ್ ಕೊಟ್ಟಿದ್ದಾರೆ, ಏನ್ ಬಳಸಬೇಕು ಏನ್ ಮಾಡಬೇಕು ಅಂತ. ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು. 3 ಮಾರ್ಕ್ಸ್ ಕ್ವಶನ್ ಇದು. ಸ್ವಲ್ಪ ಟ್ರಿಕ್ಕಿ ಕೊಟ್ರೆ ನೀವು ಎಲ್ಲ ನಿಮಗೆ ಗೊತ್ತಿದೆಯಲ್ಲ ಫಾರ್ಮುಲಾಸು, ಅದೆಲ್ಲ ಗೊತ್ತಿದ್ರೆ ಮಾಡ್ಕೊಂಡು ಹೋಗ್ಬಿಡ್ತೀರಾ. ಈಗ ಕೊಸೆಕ್ ಸ್ಕ್ವೇರ್ ಎ ಮೈನಸ್ ಕಾಟ್ ಥೀಟಾ ಹೋಲ್ ಸ್ಕ್ವೇರ್ ಈಕ್ವಲ್ ಟು 1 ಮೈನಸ್ ಕಾಸ್ ಥೀಟಾ 1 ಪ್ಲಸ್ ಕಾಸ್ ಥೀಟಾ ಅಂತ ಕೇಳಿದ್ರೆ ಫಸ್ಟ್ ಮೇನ್, ಫೋರ್ತ್ ಅಲ್ಲಿ ಫಸ್ಟ್ ಮೇನ್ ಇದು ಕ್ವಶನ್. ಈಗ ನಾವು ಕೊಸೆಕ್ಕನ ಯಾವುದೇ ಕೊಡ್ಲಿ, ಕೊಸೆಕ್ಕ ಏನ್ ಕೊಡ್ಲಿ, ಫಸ್ಟ್ ನಾವು ಕಾಸ್ ಥೀಟಾ ಮತ್ತೆ ಸೈನ್ ಥೀಟಾ ರೂಪದಲ್ಲಿ ಬರ್ಕೊಳ್ಳೋಣ. ಈಗ ಕೊಸೆಕ್ ಥೀಟಾ ಅಂತ ಹೇಳಿದ್ರೆ 1/sin ಥೀಟಾ, ಹೌದಲ್ವಾ? ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಬೈ ಸೈನ್ ಥೀಟಾ ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಈಗ ಸೈನ್ ಥೀಟಾ ಸೇಮ್ ಅಂತಾರೆ, ಇದು ಭಿನ್ನರಾಶಿಯಲ್ಲಿ ಆದ್ರೆ ಸೇಮ್ ಇದ್ದಾಗ ನೀವು ಸೈನ್ ಥೀಟಾ ಅಂತ ಬರೆದು 1 ಮೈನಸ್ ಕಾಸ್ ಥೀಟಾ ಅಂತ ಬರೀಬೋದಾ, ಹೋಲ್ ಸ್ಕ್ವೇರ್ ಅಂತ ಬರೀತೀರಾ. ಇದನ್ನ ನಾನೇನ್ ಮಾಡ್ತೀನಿ, ಸೈನ್ ಥೀಟಾ ಮೇಲೆಗೂ ಪವರ್ ನೋಡಿ 1 ಮೈನಸ್ ಕಾಸ್ ಹೋಲ್ ಸ್ಕ್ವೇರ್ ಬೈ ಸೈನ್ ಸ್ಕ್ವೇರ್ ಥೀಟಾ ಅಂತ ಬರಿತೀನಿ. ಈಗ 1 ಮೈನಸ್ ಕಾಸ್ ಥೀಟಾ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಇದು 1 ಮೈನಸ್ ಕಾಸ್ ಥೀಟಾ ಇಷ್ಟನ್ನು ಸಹ ನಾವು ಎ ಸ್ಕ್ವೇರ್ ಅಂತ ತಗೊಂಡ್ರೆ, ಎ ಸ್ಕ್ವೇರ್ ಅಂದ್ರೆ ಎ ಇಂಟು ಎ ಅಂತ ಬರಿತೀವಲ್ಲ. ಎ ಅಂದ್ರೆ ಇಲ್ಲಿ ಏನು, 1 ಮೈನಸ್ ಕಾಸ್ ಥೀಟಾ, ಎ ಇಂಟು ಎ 1 ಮೈನಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ. ಅರ್ಥ ಆಯ್ತಲ್ವಾ? ಎ ಇನ್ನೊಂದ್ಸಲ ಪುನಃ ಬರಿತೀವಿ. ಸೈನ್ ಸ್ಕ್ವೇರ್ ಥೀಟಾ ಅಂದ್ರೆ ನಮಗೆ ಗೊತ್ತಿದೆ ಫಾರ್ಮುಲಾ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಆಗ ಸೈನ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಅದನ್ನ ಬರಿತೀರಿ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ ಬರೀತೀರಾ ನೀವು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರೀತೀರಾ. ಆಗ ಇದನ್ನ ಎ ಅಂತ ಜಾಗದಲ್ಲಿ 1 ಪ್ಲಸ್ ಕಾಸ್ ಥೀಟಾ ಇಂಟು 1 ಮೈನಸ್ ಕಾಸ್ ಥೀಟಾ ಅಂತ ಬರೀತೀರಾ. ಈಗ ನೋಡಿ 1 ಮೈನಸ್ ಕಾಸ್ ಥೀಟಾ 1 ಮೈನಸ್ ಕಾಸ್ ಥೀಟಾ ಏನಾಗುತ್ತೆ, ಹೋಗುತ್ತೆ. ಉಳ್ಕೊಳ್ಳೋದೇನು, 1 ಮೈನಸ್ ಕಾಸ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಏನ್ ಬರ್ಬೇಕಿತ್ತು, 1 ಮೈನಸ್, ನೋಡಿ ಇದನ್ನ ತಕೊಂಡು ನಾವು ಇದನ್ನ ಬರೆಸಬೇಕು. ಆಗ ಲಾಸ್ಟಿಗೆ ಬರಿಬೇಕು LHS ಈಕ್ವಲ್ ಟು RHS. LHS ಇದನ್ನ ತಕೊಂಡು ನಾನು ಏನ್ ಬೇಕು ಅದನ್ನೆಲ್ಲ ಮಾಡಿದೆ, ಉತ್ತರ ಯಾವ್ದನ್ನ ಬರ್ಸಿಟ್ಟೆ, 1 ಮೈನಸ್ ಏನ್ ಕೊಟ್ಟಿದಾರೋ ಬರಬೇಕು ಅಂತ ಅದನ್ನ ಮಾಡಿಟ್ಟಿದ್ದೀನಿ. ಆಗ ಲಾಸ್ಟಿಗೆ ನಾವು LHS ಈಕ್ವಲ್ ಟು RHS ಅಂತ ಬರೀಬೇಕು. ಇಲ್ಲಿ ನೋಡಿ ಮಕ್ಕಳೇ, ಸೆಕೆಂಡ್ ಕ್ವಶನ್ ಕೊಟ್ಟಿದ್ದಾರೆ ಕಾಸ್ ಎ ಬೈ 1/sin ಎ ಪ್ಲಸ್ 1/sin ಎ ಬೈ ಕಾಸ್ ಎ ಅಂತ. ಇದನ್ನ ನಾವು ಕಾಸ್ ಎ ರೂಪದಲ್ಲಿ ಸೈನ್ ಎ ರೂಪದಲ್ಲಿ ಏನು ಮಾಡ್ಲಿಕ್ಕಾಗಲ್ಲ, ನಮಗೆ ಮಾಡ್ಲಿಕ್ಕಾಗತ್ತಾ? ಈಗ ಇದನ್ನೇ ನಾವೇನ್ ಮಾಡ್ಕೊಳ್ಳೋಣ, ಈಗ ಭಿನ್ನರಾಶಿ ಅಂತ ತಿಳ್ಕೊಂಡು, ಇದನ್ನ ಭಿನ್ನರಾಶಿ ಅಂತ ಅಂದ್ರೆ ಫ್ರಾಕ್ಷನ್ ಅಂತ ತಿಳ್ಕೊಂಡು LCM ತಗೊಳ್ಳೋದು. LCM ಅಂದ್ರೆ ಲಾಸಹ ಏನು ಇಲ್ಲ ಅಂತ ಹೇಳಿದ್ರೆ ನೋಡಿ ಮಕ್ಕಳೇ, ಈಗ 1/4 ಇಂಟು 1/5 ಒಂದೇ ಮಗ್ಗಿಲ್ ಹೋಗಲ್ಲ. ಆಗ ಇದರನ್ನ ಏನ್ ಮಾಡ್ತೀರಿ ನೀವು, ಗುಣಿಸ್ಕೊಳ್ತೀರಾ, ಪ್ಲಸ್ ಇದ್ಬೇಕು, ಆಗ ನೀವು ಇದನ್ನ ಗುಣಿಸ್ಕೊಳ್ತೀರಾ. ಅದೇ ತರ ಇದು ಒಂದೇ ಇದರಲ್ಲಿ ಹೋಗಲ್ಲ. ಆಗ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ಬರ್ಕೊಳ್ತೀರಾ. ಅರ್ಥ ಆಯ್ತಲ್ವಾ? ಈಗ ಏನಾಗುತ್ತೆ, ಈ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿ ಈ ಕಾಸ್ ಎ ಉಳ್ಕೊಳ್ತದೆ, ಅದು ಕಾಸ್ ಸ್ಕ್ವೇರ್ ಎ ಆಗುತ್ತೆ. ಈಗ ಇದನ್ನ ಹೇಗೆ ಮಾಡೋದು ಅಂತ ನಿಮಗೆ 1-2 ಸಲ ನೀವು ಮಾಡ್ಕೊಂಡಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಮಕ್ಕಳು. ಈಗ ಏನ್ ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಇದು ಹೇಗೆ ಮಾಡಿದ್ದು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಇದನ್ನ ತಗೊಳ್ಳಿ, ಇದು ಭಿನ್ನರಾಶಿ ಕಾಸ್ ಎ ಬೈ 1 ಪ್ಲಸ್ ಸೈನ್ ಎ ಅಂತ ಬರೀತೀರಾ ಇಂಟು ನಿಮ್ಮ LCM ಏನಂತ ತಗೊಂಡಿದ್ದೀರಾ, 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಂತ ತಗೊಂಡಿದ್ದೀರಾ, ಹೌದಲ್ವಾ? ಈಗ ಏನಾಗುತ್ತೆ, 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗಿ ಕಾಸ್ ಇಂಟು ಕಾಸ್ ಏನಾಯ್ತು, ಕಾಸ್ ಸ್ಕ್ವಯರ್ ಎ. ಅದನ್ನೇ ನಾನು ಇಲ್ಲಿ ಬರ್ದಿರೋದು. ಅರ್ಥ ಆಯ್ತಲ್ವಾ? ಪ್ಲಸ್ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್. ಯಾಕೆ ಸೈನ್ ಎ ಹೋಲ್ ಸ್ಕ್ವೇರ್ ಬರ್ತದೆ ಅಂತ ಹೇಳಿದ್ರೆ, ಇದು ಹೋಲ್ ಸ್ಕ್ವೇರ್ ಹೇಗೆ ಬಂತು ಅಂತ ಹೇಳಿದ್ರೆ, ಪುನಃ ನಾವು ಇದನ್ನ ಬರ್ಕೊಳ್ತೀವಿ. ನೋಡಿ, ಒಂದು ಫ್ರಾಕ್ಷನ್ ಅನ್ನ ಬರ್ಕೊಳ್ತೀವಿ, 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ. LCM ಏನಂತ ತಗೊಂಡಿದೀವಿ, LCM 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ ಅಲ್ವಾ? ಈಗ ಇಲ್ಲಿ ಕಾಸ್ ಎ ಇದೆ, ಇಲ್ಲಿ ಕಾಸ್ ಎ ಇದೆ, ಕ್ಯಾನ್ಸಲ್ ಆಯ್ತು. ಇಲ್ಲೂ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ, ಆಗ 2 ಇದು ಎ ಇಂಟು ಎ ಏನಾಯ್ತು, ಎ ಸ್ಕ್ವೇರ್ ಆಯ್ತಲ್ವಾ? ಅದನ್ನೇ ಬರ್ದಿರೋದು ನಾನು, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರ್ದಿರೋದು. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ ಇದನ್ನ ನೋಡಿದ ತಕ್ಷಣ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಅಲ್ಲಿ ಇದೆ ಅಂತ ಗೊತ್ತಾಗಬೇಕು. ಎ ಪ್ಲಸ್ ಬಿ ಅಂದ್ರೆ ಎ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಇಲ್ಲಿ ಸೈನ್ ಸ್ಕ್ವಯರ್ ಎ ಪ್ಲಸ್ 2 ಇಂಟು ಎ ಅಂದ್ರೆ 1, 2 ಇಂಟು ಎ ಇಂಟು ಬಿ 1 ಇಂಟು ಸೈನ್ ಎ, ಆಗ 2 ಇಂಟು ಸೈನ್ ಎ ಆಗುತ್ತೆ.
ಅರ್ಥ ಆಯ್ತಲ್ವಾ? 2 ಇಂಟು 1 ಇಂಟು ಸೈನ್ ಎ ಅಂತ ಹೇಳಿದ್ರೆ 2 ಇಂಟು 1 ಏನಾಗುತ್ತೆ? 2 ಆಗುತ್ತೆ. 2 ಇಂಟು ಸೈನ್ ಆಗ 2 ಸೈನ್ ಎ ಅಂತ ನಾ ಬರಿಬಹುದು. ನೆಕ್ಸ್ಟ್ ಕೆಳಗೆ ಏನಿದೆಯೋ ಅದನ್ನ ಹಾಗೆ ಬರೀರಿ. ನೋಡಿ, ಇಲ್ಲಿ ಕಾಸ್ ಸ್ಕ್ವಯರ್ ಎ, ಇಲ್ಲಿ ಸೈನ್ ಸ್ಕ್ವಯರ್ ಎ ಇದೆ. ಇದನ್ನೆರಡನ್ನು ಜೊತೆಗೆ ತಗೊಂಡು ಬಂದ ತಕ್ಷಣ ನಿಮ್ಗೆ ಏನ್ ಸಿಗುತ್ತೆ? 1 ಅಂತ ಆಯ್ತು. ಈ 1 ಹಾಗೆ ಬರ್ಕೊಳ್ತೀರಾ. ಪ್ಲಸ್ ಈ 2 ಸೈನ್ ಎ ಅನ್ನ ಇಲ್ಲಿ ಬರೀತೀರಾ. ಇದನ್ನು ಹಾಗೆ ಬರ್ಕೊಳ್ಳಿ ಕೆಳಗೆ. ಈಗ 1 ಪ್ಲಸ್ 1 ಎಷ್ಟಾಯ್ತು? 2. 2 ಪ್ಲಸ್ 2 ಸೈನ್ ಎ ಬೈ 1 ಪ್ಲಸ್ ಸೈನ್ ಎ ಇಂಟು ಕಾಸ್ ಎ. ಇಲ್ಲಿ ನಾನೇನ್ ಮಾಡ್ಬೋದು? ಕಾಮನ್ ತೆಗಿಬಹುದು. 2 ಅನ್ನ ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಆಗ 2 ಅನ್ನ ಕಾಮನ್ ತೆಗೆದಾಗ ಉಳ್ಕೊಳ್ಳೋದು 1 ಪ್ಲಸ್ ಸೈನ್ ಎ. 2 ಹೊರಗೆ ತೆಗ್ದಿದ್ದೀನಲ್ವಾ? ಈ 1 ಪ್ಲಸ್ ಸೈನ್ ಎ, ಈ 1 ಪ್ಲಸ್ ಸೈನ್ ಎ ಕ್ಯಾನ್ಸಲ್ ಆಗುತ್ತೆ. 2 ಬೈ ಕಾಸ್ ಎ ಬರ್ತದೆ. ಕಾಸ್ ಎ ಅಂತಂದ್ರೆ 1 ಬೈ ಕಾಸ್ ಎ ಅಂತಂದ್ರೆ 2 ಅನ್ನ 2 ಅಂತ ಬರ್ಕೊಳ್ಳಿ. 2 ಇಂಟು ಸೆಕ್ ಎ ಅಲ್ವಾ? ಇದನ್ನು ನಾನು ಹೀಗೆ ಬರಿಬೋದು. 2 ಇಂಟು 1 ಬೈ ಕಾಸ್ ಎ. 1 ಬೈ ಕಾಸ್ ಎ ಅಂತ ಹೇಳಿದ್ರೆ ಸೆಕ್ ಎ ಅಂತ ಗೊತ್ತಿದೆ ನಿಮಗೆ. ಆಗ 2 ಇಂಟು ಸೆಕ್ ಎ ಆಗುತ್ತೆ. ಕೇಳಿರೋದು ಸೆಕ್ ಎ ಬರಬೇಕು ಅಂತಲ್ವಾ ಇಲ್ಲಿ ಕೇಳಿರೋದು? 2 ಇಂಟು ಸೆಕ್ ಎ ಅಂತ ಕೇಳಿದ್ದಾರೆ ಪ್ರಶ್ನೆಯಲ್ಲಿ. ಇದು ಕೊಟ್ಟಾಗ ನಮ್ಗೆ ಇದು ಬರಬೇಕು ಅಂತ ಕೇಳಿದ್ದಾರೆ. ಆನ್ಸರ್ಲಿ ನಮ್ಗೆ ಏನು ಬಂತು? 2 ಸೀಕೆಂಟ್ ಎ ಬಂತು. ಆಗ ನಾವು LHS ಈಕ್ವಲ್ ಟು ಏನಂತ ಬರಿತೀರಾ? RHS ಅಂತ ಬರಿತೀರಾ. ಟ್ಯಾನ್ ಥೀಟಾ ಅಲ್ವಾ? ಥರ್ಡ್ ಒನ್, ಟ್ಯಾನ್ ಥೀಟಾ ಡಿವೈಡ್ ಬೈ 1 ಮೈನಸ್ ಕಾಟ್ ಥೀಟಾ ಪ್ಲಸ್ ಕಾಟ್ ಥೀಟಾ ಡಿವೈಡ್ ಬೈ. ಆದರೆ ಇಲ್ಲಿ ಸುಳಿವು ಕೊಟ್ಟಿದ್ದಾರೆ, ಹಿಂಟ್ ಕೊಟ್ಟಿದ್ದಾರೆ. ಸೈನ್ ಥೀಟಾ ಮತ್ತು ಕಾಸ್ ಥೀಟಾ ರೂಪದಲ್ಲಿ ಬರೆದುಕೊಳ್ಳಿ. ಇದನ್ನು ನೋಡ್ಕೊಳ್ಬೇಕು. ಅಕಸ್ಮಾತ್ ನಿಮಗೆ ಕೊಟ್ಟಿದ್ರೆ ವೆಲ್ ಅಂಡ್ ಗುಡ್ ಮಾಡ್ಕೊಳ್ಬೇಕು. ಇದು ಇಂಪಾರ್ಟೆಂಟ್. ಓಕೆ, ಕ್ವಶನ್ಸ್ ಅನ್ನು ಓದ್ಕೊಳ್ಳೋದು ಇಂಪಾರ್ಟೆಂಟ್. ಓಕೆ, ಈಗ ನಾವೇನ್ ಮಾಡ್ತೀವಿ? ಕ್ವಶನ್ಗೆ ಹೋಗೋಣ. ಟ್ಯಾನ್ ಥೀಟಾ ಕೊಟ್ಟಿದ್ದನ್ನು ಕ್ವಶನ್ ನ ಬರ್ಕೊಳ್ಳಿ. ಟ್ಯಾನ್ ಥೀಟಾವನ್ನು ಸೈನ್ ಥೀಟಾ ಕಾಸ್ ಥೀಟಾದಲ್ಲಿ ಬರೀರಿ ಅಂತ ಹೇಳಿದ್ರೆ ಆಗ ನಾನು ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿತೀನಿ. 1 ಮೈನಸ್ ಕಾಟ್ ಥೀಟಾ ಅಂತ ಹೇಳಿದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ ಪ್ಲಸ್ ಕಾಟ್ ಥೀಟಾ ಅಂದ್ರೆ ಕಾಸ್ ಥೀಟಾ ಬೈ ಸೈನ್ ಥೀಟಾ 1 ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರಿತೀವಿ. ಓಕೆನಾ? ಆಗ ಏನಾಗುತ್ತೆ? ಇದನ್ನ ಸೈನ್ ಥೀಟಾ ಕಾಸ್ ಥೀಟಾ, ಇಲ್ಲಿ 1 ಮೈನಸ್ ಕಾಸ್ ಥೀಟಾ ಸೈನ್ ಥೀಟಾ ಬರೆಯುವಾಗ ನಮಗೆ ಗೊತ್ತಿದೆ 1 ಇಂಟು ಇದು ಒಂದು ಫ್ರಾಕ್ಷನ್, ಒಂದು ಭಿನ್ನ ರಾಶಿ, ಇದು ಪೂರ್ಣ ಸಂಖ್ಯೆ. ಆಗ 1 ಇಂಟು ಸೈನ್ ಥೀಟಾ ಆಗುತ್ತೆ. ಇದನ್ನು ಹಾಗೆ ಬರಿತೀರಾ. ಕೆಳಗೆ ಮಾತ್ರ ಸೈನ್ ಥೀಟಾ ಇಂಟು 1 ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹೋಲ್ ಬೈ ಸೈನ್ ಥೀಟಾ ಪ್ಲಸ್ ಇದು ಅಷ್ಟೇ ಕಾಸ್ ಥೀಟಾ ಬೈ ಸೈನ್ ಥೀಟಾ. ಇಲ್ಲಿ ಏನಾಗುತ್ತೆ? ಕಾಸ್ ಥೀಟಾ ಇಂಟು 1 ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ ಬೈ ಕಾಸ್ ಥೀಟಾ ಅಂತ ಬರ್ಕೊಳ್ತೀರಾ. ಇದು ಗೊತ್ತಾಯ್ತಲ್ವಾ? ಈಗ ಏನ್ ಮಾಡಬೇಕು? ಇದು ಭಿನ್ನ ರಾಶಿಯಲ್ಲಿದೆ, ಇದು ಭಿನ್ನ ರಾಶಿಯಲ್ಲಿದೆ. ಭಿನ್ನ ರಾಶಿಯಲ್ಲಿ ಭಾಗಿಸಬೇಕಾದ್ರೆ ಏನ್ ಮಾಡ್ತೀರಾ? ಅದರ ಉತ್ಕ್ರಮ ಬರಿತೀರಾ. ಇದು ಫ್ರಾಕ್ಷನ್ ಅಲ್ಲಿದೆ. ಫ್ರಾಕ್ಷನ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾದ್ರೆ ಇದು ಡಿವೈಡ್ ಅಲ್ವಾ? ಡಿವೈಡೆಡ್ ಅಂತ ಅರ್ಥ. ಬೈ ಹಾಕಿದ್ರೆ ಡಿವೈಡ್ ಮಾಡಬೇಕು. ಆಗ ಫ್ರಾಕ್ಷನ್ ಅನ್ನ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಅಂತ ಬರ್ದು. ಇದು ಸಹ ಯಾವುದರಲ್ಲಿದೆ? ಭಿನ್ನ ರಾಶಿ. ಸೈನ್ ಥೀಟಾ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಅರ್ಥ ಆಯ್ತಲ್ಲ ಮಕ್ಕಳೇ? 1/2 ಡಿವೈಡೆಡ್ ಬೈ 2/1 ಅಂತ 3 ಅಂತಿದ್ರೆ ನೀವು 1/2 ಇಂಟು 3/2 ಇದನ್ನ ರೆಸಿಪ್ರೋಕಲ್ ಬರಿತಿರಲ್ಲ, ಅದೇ ತರ ಇಲ್ಲಿ ಸೈನ್ ಥೀಟಾ ಕಾಸ್ ಥೀಟಾ ಅಂತ ಕೊಟ್ಟಿದ್ದಾರೆ ಅಷ್ಟೇ. ಅದನ್ನ ನೀವೇನ್ ಮಾಡ್ತೀರಾ? ಸೈನ್ ಥೀಟಾ ಬೈ ಕಾಸ್ ಥೀಟಾ ಇಂಟು ಏನ್ ಮಾಡ್ತೀರಾ? ಇದನ್ನ ಸೈನ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತ ಬರಿತೀರಾ. ಇಲ್ಲೂ ಹಾಗೆ ಪ್ಲಸ್ ಕಾಸ್ ಥೀಟಾ ಬೈ ಸೈನ್ ಥೀಟಾ ಇದನ್ನ ಇಂಟು ಅಂತ ಹಾಕಿ ಇದನ್ನ ಮೇಲ್ ತಗೊಳ್ತೀರಾ. ಕಾಸ್ ಥೀಟಾ ಬೈ ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ನೋಡಿ, ನಮಗೆ ಕ್ಯಾನ್ಸಲ್ ಏನ್ ಮಾಡ್ಲಿಕ್ಕಾಗುತ್ತೆ ಅದನ್ನ ಕ್ಯಾನ್ಸಲ್ ಮಾಡಬಹುದು. ಆದ್ರೆ ಇಲ್ಲಿ ಮಾಡ್ಲಿಕ್ಕಾಗಲ್ಲ. ನಾನು ಸೈನ್ ಥೀಟಾ ಇಂಟು ಸೈನ್ ಥೀಟಾ ಏನ್ ಬರುತ್ತೆ? ಸೈನ್ ಸ್ಕ್ವಯರ್ ಥೀಟಾ. ಓಕೆನಾ? ಇಲ್ಲಿ ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವಯರ್ ಥೀಟಾ ಇದನ್ನ ಹಾಗೇ ಬರಿತೀರಾ. ಓಕೆ, ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಮೈನಸ್ ಸೈನ್ ಥೀಟಾ. ಇಲ್ಲೇನು ಸೈನ್ ಥೀಟಾ ಕಾಸ್ ಥೀಟಾ ಸೇಮ್ ಇದೆ ನೋಡಿ. ಅದನ್ನ ಏನ್ ಮಾಡಬಹುದು ಅಂತ ನೋಡಿ. ಈಗ ಸೈನ್ ಸ್ಕ್ವಯರ್ ಥೀಟಾ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಹಾಗೆ ಬರ್ದೆ. ಇಲ್ಲೂ ನನಗೆ ಸೈನ್ ಥೀಟಾ ಕಾಸ್ ಥೀಟಾ ಇದೆ, ಆದ್ರೆ ಮೈನಸ್ ಇದೆ. ನಾನು ಏನ್ ಮಾಡ್ತೀನಿ? ಇದನ್ನು ಮೈನಸ್ ಅನ್ನು ಹೊರಗೆ ತಗೊಂಡ್ಬಂದಾಗ ಇಲ್ಲಿ ಮೈನಸ್ ಆಗುತ್ತೆ. ಆಗ ಇದು ಕಾಸ್ ಸ್ಕ್ವಯರ್ ಥೀಟಾ, ಇದು ಸೈನ್ ಥೀಟಾ. ಆಗ ನನಗೆ ಇಲ್ಲಿ ಪ್ಲಸ್ ಸೈನ್ ಥೀಟಾ ಆಗುತ್ತೆ. ನಾವು ಮಲ್ಟಿಪ್ಲೈ ಮಾಡಿದಾಗ ಇಲ್ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ ಮಕ್ಕಳೇ. ಪ್ಲಸ್ ಕಾಸ್ ಥೀಟಾ ಏನ್ ಡಿಫ್ರೆನ್ಸ್ ಇಲ್ಲ. ಮೈನಸ್ ಅನ್ನ ಇಲ್ಲಿ ಬರ್ಕೊಳ್ಳೋದ್ರಿಂದ ನಿಮಗೆ ಏನು ಡಿಫ್ರೆನ್ಸ್ ಆಗಲ್ಲ. ಅರ್ಥ ಆಯ್ತಲ್ವಾ? ಈಗ ನನಗೆ ಆನ್ಸರ್ ಬರ್ಲಿಕ್ಕೋಸ್ಕರ ಈ ರೀತಿ ನಾನು ಮೈನಸ್ ಅನ್ನ ತಗೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಇಲ್ಲಿ ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂತಿದೆ. ಯಾವ್ದು ಕಾಮನ್ ಆಯ್ತು? ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕಾಮನ್ ಆಯ್ತು. ಅದನ್ನ ನಾನು ಏನ್ ಮಾಡ್ತೀನಿ? ಹೊರಗೆ ತೆಗಿತೀನಿ. ಮೇಲೆ ಉಳ್ಕೊಳ್ಳೋದು ಸೈನ್ ಸ್ಕ್ವಯರ್ ಥೀಟಾ ಬೈ ಕಾಸ್ ಥೀಟಾ ಮೈನಸ್ ಕಾಸ್ ಸ್ಕ್ವಯರ್ ಥೀಟಾ ಬೈ ಸೈನ್ ಥೀಟಾ. ಈಗ ಇದೆರಡರದ್ದು ಫ್ರಾಕ್ಷನ್ ಎಲ್ಸಿಎಂ ಅಂದ್ರೆ ಲಾಸ್ ಹಾಕಿ. ಆಗ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಅಲ್ವಾ? ಆಗ ಏನಾಗುತ್ತೆ ನೋಡಿ, ಸೈನ್ ಸ್ಕ್ವಯರ್ ಥೀಟಾ ಇಂಟು ಕಾಸ್ ಥೀಟಾ. ಎಲ್ಸಿಎಂ ಎಷ್ಟು ಬಂತು ನಿಮಗೆ? ಸೈನ್ ಥೀಟಾ ಕಾಸ್ ಥೀಟಾ ಅಲ್ವಾ? ಸೈನ್ ಥೀಟಾ ಕಾಸ್ ಥೀಟಾ. ಈ ಕಾಸ್ ಥೀಟಾ ಹೋಗಿ ಸೈನ್ ಸ್ಕ್ವಯರ್ ಥೀಟಾ ಇಂಟು ಸೈನ್ ಥೀಟಾ ಏನಾಗುತ್ತೆ ನಿಮಗೆ? ಸೈನ್ ಕ್ಯೂಬ್ ಥೀಟಾ. ಅದೇ ತರ ಇದು ಸಹ ಅಷ್ಟೇ. ಇಲ್ಲಿ ನೋಡಿ, ಕಾಸ್ ಸ್ಕ್ವಯರ್ ಥೀಟಾ ಬೈ ಸೈನ್ ಥೀಟಾ ಅಂತಿದೆ ಇಲ್ಲಿ.
ಇಂಟು ನಾನು ಏನು ಮಾಡಬೇಕು, ಎಲ್ಸಿಎಂ ಏನಂತ ತಗೊಂಡಿದ್ದೀನಿ ನಾನು, ಸೈನ್ ತೀಟ, ಲಾಸಹಾನ್ ಸೈನ್ ತೀಟ ಕಾಸ್ ತೀಟ ಅಂತ ತಗೊಂಡಿದ್ದೀನಲ್ಲ. ಈಗ ಈ ಸೈನ್ ತೀಟ ಕ್ಯಾನ್ಸಲ್ ಆಗಿ ಕಾಸ್ ಸ್ಕ್ವೇರ್ ತೀಟ ಇಂಟು ಕಾಸ್ ತೀಟ ಆಗ ಏನಾಗುತ್ತೆ, ಕಾಸ್ ಕ್ಯೂಬ್ ತೀಟ ಆಗುತ್ತೆ. ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಇದು ಹೇಗೆ ಬಂತು ಅಂತಿರೋದನ್ನ ಹೇಳಿದ್ದೀನಿ, ಅರ್ಥ ಆಯ್ತಲ್ಲ, ಇದು ಹೇಗೆ ಬಂತು ಅಂತ. ಏನು ಇದನ್ನ ಭಿನ್ನರಾಶಿಲಿ ಬರೀತೀರಾ, ಸೈನ್ ಸ್ಕ್ವೇರ್ ತೀಟ ಬೈ ಕಾಸ್ ತೀಟ ಇಂಟು ನಾನು ಎಲ್ಸಿಎಂ ಏನಂತ ತಗೊಂಡಿದ್ದೀನಿ, ಲಾಸಹವನ್ನ ಸೈನ್ ತೀಟ ಕಾಸ್ ತೀಟ ಅಂತ, ಅದನ್ನ ಇಲ್ಲಿ ಬರ್ಕೊಳ್ಳಿ. ಈಗ ನೀವು ಫ್ರಾಕ್ಷನಲ್ ಆದ್ರೆ ಹೇಗೆ ಮಾಡ್ತಿದ್ರು ಭಿನ್ನರಾಶಿಲಿ, ಅದೇ ತರ ಮಾಡಿದ್ದೀನಿ. ಅರ್ಥ ಆಯ್ತಲ್ವಾ. ಇಲ್ಲಿ ಸೈನ್ ತೀಟ ಕಾಸ್ ತೀಟ ಅಂತಿದೆ ಅಷ್ಟೇ, ನಂಬರ್ ಬದಲಿಗೆ ಸೈನ್ ತೀಟ ಕಾಸ್ ತೀಟ. ಈಗ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟ. ಈಗ ನಿಮಗೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂತ ಒಂದು ಸೂತ್ರನ ಕಲ್ತಿದ್ದೀರಾ. ಅದು ಏನಂತ ಹೇಳಿದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ 9th ಅಲ್ಲಿ ಕಲ್ತಿದ್ದೀರಾ, ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಅಂತ ಒಂದು 9th ಅಲ್ಲಿ ನೀವು ಒಂದು ಫಾರ್ಮುಲಾ ಕಲ್ತಿದ್ದೀರಾ. ಅದು ಇಲ್ಲಿಗೆ ಯೂಸ್ ಮಾಡ್ತೀನಿ ನಾನು. ಸೈನ್ ಕ್ಯೂಬ್ ತೀಟ ಮೈನಸ್ ಕಾಸ್ ಕ್ಯೂಬ್ ತೀಟ, ಎ ಇದ್ದಲ್ಲಿ ಸೈನ್ ತೀಟ ಅಂತ ಬರಿಬೇಕು, ಬಿ ಇದ್ದಲ್ಲಿ ಕಾಸ್ ತೀಟ. ಎ ಮೈನಸ್ ಬಿ ಆಗ ಸೈನ್ ತೀಟ ಮೈನಸ್ ಕಾಸ್ ತೀಟ ಇಂಟು ಎ ಸ್ಕ್ವಯರ್ ಅಂದ್ರೆ ಸೈನ್ ಸ್ಕ್ವಯರ್ ತೀಟ ಪ್ಲಸ್ ಬಿ ಸ್ಕ್ವಯರ್ ಅಂದ್ರೆ ಕಾಸ್ ಸ್ಕ್ವಯರ್ ತೀಟ ಪ್ಲಸ್ ಎ ಬಿ ಆಗ ಸೈನ್ ತೀಟ ಕಾಸ್ ತೀಟ, ಅದನ್ನ ಬರ್ದಿರೋದು. ಈಗ ನೋಡಿ ಮಕ್ಕಳೇ, ಇಲ್ಲಿ ಸೈನ್ ತೀಟ ಕಾಸ್ ತೀಟ, ಇಲ್ಲಿ ಸೈನ್ ತೀಟ ಕಾಸ್ ತೀಟ ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದೇನು, ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ. ನಮಗೆ ನೋಡಿದ ತಕ್ಷಣ ಖುಷಿಯಾಗ್ಬಿಡ್ಬೇಕು. ಯಾಕೆ, ನಮಗೆ ಗೊತ್ತಿದೆ ಸೈನ್ ಸ್ಕ್ವೇರ್ ತೀಟ ಪ್ಲಸ್ ಕಾಸ್ ಸ್ಕ್ವೇರ್ ತೀಟ ಈಕ್ವಲ್ ಟು ಎಷ್ಟು, 1 ಅಂತ. ಅದನ್ನ ಬರಿತೀವಿ. ಪ್ಲಸ್ ಸೈನ್ ತೀಟ ಕಾಸ್ ತೀಟ ಬರ್ದೆ, ಇಲ್ಲಿ ಸೈನ್ ತೀಟ ಕಾಸ್ ತೀಟ. ಇದನ್ನ ಸಪ್ರೇಟ್ ಆಗಿ ಬರಿತೀನಿ, ಇದು ಹೋಲ್ ಡಿವೈಡೆಡ್ ಬೈ ಅಂತ. ಈಗ ಸಪ್ರೇಟ್ ಆಗಿ, ಯಾಕೆಂದ್ರೆ ನಂಗೆ ಆನ್ಸರ್ ಬರ್ಬೇಕಲ್ಲ. ಆನ್ಸರ್ ಬರ್ಸ್ಬೇಕಾದ್ರೆ ಈ ಕರೆಕ್ಟ್ ಆದ ಮೆಥಡ್ ಮಾಡಬೇಕು, ಸುಮ್ಮನೆ ಅಲ್ಲ, ಮೆಥಡ್ ಅಲ್ಲೇ ಮಾಡ್ಕೊಂಡೋಗಿ. 1 ಬೈ ಸೈನ್ ತೀಟ ಕಾಸ್ ತೀಟ, ಈ ಪ್ಲಸ್ ಅನ್ನ ಇಲ್ಲಿ ಬರ್ದೀನಿ, ಸೈನ್ ತೀಟ ಕಾಸ್ ತೀಟ ಡಿವೈಡೆಡ್ ಬೈ ಸೈನ್ ತೀಟ ಕಾಸ್ ತೀಟ. ಇದು 1 ಆಗ 1 ಬೈ ಸೈನ್ ತೀಟ, ಇದನ್ನು ಸಪ್ರೇಟ್ ಆಗಿ ಬರಿಬಹುದು. 1 ಬೈ ಸೈನ್ ತೀಟ ಇಂಟು 1 ಬೈ ಕಾಸ್ ತೀಟ ಅಂತ ಬರಿಬಹುದು. 1 ಬೈ ಸೈನ್ ತೀಟ ಅಂತ ಹೇಳಿದ್ರೆ ಏನು, ನಿಮಗೆ ಕೊಸಿಕೆನ್ ತೀಟ. 1 ಬೈ ಕಾಸ್ ತೀಟ ಅಂದ್ರೇನು, ಸೀಕೆನ್ ತೀಟ ಪ್ಲಸ್ 1. ಆಚೆ ಈಚೆ ಆಗಿದೆ ಪ್ರಶ್ನೆಯಲ್ಲಿ, ಸೀಕೆನ್ ತೀಟ ಪ್ಲಸ್ ಕೊಸಿಕೆಂಟ್ ಅಂತ ಕೊಟ್ಟಿದ್ದಾರೆ. ಏನಾದ್ರೆ ಏನು, ನಮಗೆ ಕೊಸಿಕೆಂಟು ಬಂದಿದೆ, ಸೀಕೆಂಟು ಪ್ಲಸ್ 1 ಬಂದಿದೆ. ಅರ್ಥ ಆಯ್ತಲ್ವಾ. ಪ್ಲಸ್ 1 ಅಲ್ಲಿ ಫಸ್ಟ್ ಇದೆ, ನೋಡ್ಕೊಳ್ಳಿ ಪ್ರಶ್ನೆಯನ್ನು ನೋಡಿ. LHS = RHS ಪ್ರಶ್ನೆ ಹೀಗಿದೆ, ಆದ್ರೆ ಆನ್ಸರ್ ನಮಗೆ ಈ ಕಡೆ ಬಂದಿದೆ. ಈ ಕಡೆ ಬಂದ್ರೆ ತೊಂದರೆ ಇಲ್ಲಲ್ವಾ. ಆಗ ಆನ್ಸರ್ ಕರೆಕ್ಟ್ ಬಂದ್ರೆ ಸಾಕು. ಇಲ್ಲೊಂದು ಹಿಂಟ್ ಕೊಟ್ಟಿದ್ದಾರೆ. ಏನ್ ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಎಡಭಾಗ ಮತ್ತು ಬಲಭಾಗವನ್ನು ಪ್ರತ್ಯೇಕವಾಗಿ ಸಂಕ್ಷೇಪಿಸಿ. LHS ಮತ್ತೆ RHS ಅನ್ನ ಸಪ್ರೇಟ್ ಆಗಿ ತಗೊಂಡು ಏನ್ ಮಾಡ್ಬೇಕಂತ ಹೇಳಿದರೆ, ನೀವು ಮಾಡಿ ಲೆಕ್ಕವನ್ನ ಮಾಡ್ಬೇಕು. ಸಿಂಪ್ಲಿಫೈ LHS ಅಂಡ್ RHS ಸಪ್ರೇಟ್ ಆಗಿ ಮಾಡಬೇಕು. ಸ್ವಲ್ಪ ಒಂದು ಅರ್ಧದ ತನಕ LHS ತಗೊಳ್ಳೋಣ. ಈಗ LHS ತಗೊಳ್ಳೋಣ. ಯಾವಾಗಲೂ ನಾವು ಇದೇನೇ ಕೊಟ್ಲಿ ಕಾಸ್ ತೀಟ ಸೈನ್ ತೀಟದಲ್ಲೇ ಹೋಗೋಣ ನಮಗೆ, ಆಯ್ತಾ. 1 ಪ್ಲಸ್ ಸೀಕೆಂಟ್ ಎ ಬೈ ಸೀಕೆಂಟ್ ಎ ಅಂತ ಪ್ರಶ್ನೆ. ಈಗ ನಾನು ಸೀಕೆಂಟ್ ಎ ಅಂತ ಹೇಳಿದ್ರೆ 1 ಪ್ಲಸ್ ಸೀಕೆಂಟ್ ಎ ಅಂತ ಹೇಳಿದ್ರೆ 1 ಬೈ ಕಾಸಿ ಅಂತ ಗೊತ್ತಿದೆಯಲ್ವಾ, ಗೊತ್ತಿದೆ. ಇಲ್ಲೂ ಕೆಳಗೇನು 1 ಬೈ ಕಾಸ್ ಎ ಅಂತ ಮಾಡಿದೆ. ಇಲ್ಲಿ ಏನ್ ಮಾಡ್ಬೇಕೀಗ, ಕಾಸ್ ಎ ಇಂಟು 1 ಕಾಸ್ ಎ ಪ್ಲಸ್ 1 ಅನ್ನ ಬರಿತೀರಾ ಬೈ ಕಾಸ್ ಎ ಟು 1 ಬೈ. ಈಗ ಏನ್ ಮಾಡ್ತೀರಾ ನೀವು, ರೆಸಿಪ್ರೋಕಲ್ ಅಂದ್ರೆ ಇದನ್ನ ಉಲ್ಟಾ ಬರಿತೀರಾ. ಇದು ಭಿನ್ನ ರಾಶಿ ಅಂತ ತಿಳ್ಕೊಂಡು ಕಾಸ್ ಎ ಪ್ಲಸ್ 1 ಬೈ ಕಾಸ್ ಎ ಇಂಟು ಹಾಕಿ ಇದನ್ನ 1 ಬೈ ಕಾಸ್ ಎನ ಕಾಸ್ ಎ ಬೈ 1 ಅಂತ ಹಾಕ್ತೀರಾ. ಅರ್ಥ ಆಯ್ತಲ್ಲ. ಆಗ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಇಲ್ಲಿಗೆ ನೀವು ನಿಲ್ಲಿಸ್ತೀರಾ. ಕಾಸ್ ಎ ಪ್ಲಸ್ 1 ಬೈ 1 ಬೈ 1 ಅಂತ ಹೇಳಿದ್ರೆ ಏನು ವ್ಯತ್ಯಾಸ ಇಲ್ಲ, ಇಷ್ಟೇ ಬರೆದ್ರೆ ಸಾಕು. ಇದು ಏನ್ ಸಿಕ್ಕಿದೆ, ಕಾಸ್ ಎ ಪ್ಲಸ್ 1 ಸಿಕ್ಕಿದೆ ನಿಮಗೆ. ಈ ಆನ್ಸರ್ನ ಇಲ್ಲಿರಲಿ. ನೆಕ್ಸ್ಟ್ ನೀವು ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, ಸೈನ್ ಸ್ಕ್ವಯರ್ ಎ 1 ಬೈ 1 ಮೈನಸ್ ಕಾಸಿ, ಅದನ್ನ ತಗೊಳ್ಳೋಣ. ಸೈನ್ ಸ್ಕ್ವಯರ್ ಎ ಬೈ 1 ಮೈನಸ್ ಕಾಸಿ. ಈಗ ನಿಮಗೆ ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ ಏನ್ ಗೊತ್ತು, ನಿಮಗೆ ಗೊತ್ತು ಸೈನ್ ಸ್ಕ್ವಯರ್ ಎ ಪ್ಲಸ್ ಕಾಸ್ ಸ್ಕ್ವಯರ್ ಎ ಈಕ್ವಲ್ ಟು 1 ಅಂತ ಗೊತ್ತು. ಆಗ ಸೈನ್ ಸ್ಕ್ವಯರ್ ಎ ಈಕ್ವಲ್ ಟು 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಲ್ವಾ. ಇದು ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ರೂಪದಲ್ಲಿದೆ. ಈ ಸೈನ್ ಸ್ಕ್ವಯರ್ ಎ ಬದಲಿಗೆ ನಾನು ಏನ್ ಮಾಡ್ತೀನಿ, 1 ಮೈನಸ್ ಕಾಸ್ ಸ್ಕ್ವಯರ್ ಎನ ಬರಿತೀನಿ. ಅದು ಏನು, ಎ ಸ್ಕ್ವಯರ್ ಮೈನಸ್, ಆಗ ಒಂದ್ಸಲ ಪ್ಲಸ್ ಅಂತ ಬರಿತೀನಿ. 1 ಮೈನಸ್ ಕಾಸ್ ಎ 1 ಪ್ಲಸ್ ಕಾಸ್ ಎ. ಮಕ್ಕಳೇ ಇದನ್ನ ಡೈರೆಕ್ಟ್ ನಾನು ಜಂಪ್ ಮಾಡಿದ್ದೀನಿ. ಸೈನ್ ಸ್ಕ್ವಯರ್ ಎ ಅಂತ ಹೇಳಿದ್ರೆ 1 ಮೈನಸ್ ಕಾಸ್ ಸ್ಕ್ವಯರ್ ಎ. ಇದು ಯಾವ ರೂಪದಲ್ಲಿದೆ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್. ಮೇಡಮ್ ಇಲ್ಲಿ 1 ಸ್ಕ್ವಯರ್ ಇಲ್ಲಲ್ಲ, 1 ಸ್ಕ್ವಯರ್ ಅಂದ್ರು ಇಲ್ಲಲ್ಲ ಅಂತ ಟೆನ್ಷನ್ ಮಾಡಬೇಡಿ. 1 ಸ್ಕ್ವಯರ್ ಇಸ್ ನಥಿಂಗ್ ಬಟ್ 1. ಒಂದನ್ನ ನೀವು 1 ಘಾತ 2 ಅಲ್ಲ 1 ಘಾತ 10 ಹಾಕಿದ್ರು ಆನ್ಸರ್ ಎಷ್ಟು ಬರ್ತದೆ, 1 10 ಸಲ ಗುಣಿಸಿದ್ರು ಒಂದೇ ಬರೋದು. ಅರ್ಥ ಆಯ್ತಲ್ಲ. ಇದಕ್ಕೆ ನಾವು ತಗೋಬಹುದು 1 ಸ್ಕ್ವಯರ್ ಅಂತ ಬರ್ಕೊಳ್ಬಹುದು. ಓಕೆ, 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತ ಬರ್ಕೊಳ್ಬಹುದು. ಆಗ ನಾವು ಒಂದ್ಸಲ ಪ್ಲಸ್ ಅಂತ ಹಾಕ್ತಿವಿ, ಒಂದ್ಸಲ ಮೈನಸ್ ಅಂತ ಹಾಕಿ ಈಗ ಬರಿತೀವಿ. ಈಗ ನೋಡಿ 1 ಮೈನಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಕ್ಯಾನ್ಸಲ್ ಆಯ್ತು. ಇಲ್ಲಿ ಉಳ್ಕೊಳ್ಳೋದು 1 ಪ್ಲಸ್ ಕಾಸ್ ಎ. ನನಗೆ ಬಂದಿದ್ದು ಇಲ್ಲಿ 1 ಪ್ಲಸ್ ಕಾಸ್ ಎ
ಕಾಸ್ ಎ ಪ್ಲಸ್ 1 ಈಕ್ವಲ್ ಟು 1 ಪ್ಲಸ್ ಕಾಸ್ ಎ. ನಾವು ಕಲ್ತಿದ್ದೀವಿ ಯಾವ ನಿಯಮ, ಪರಿವರ್ತನೆ ನಿಯಮ. ಆಚೆ ಈಚೆ ಬರೆದ್ರು ಓಕೆ, ಉತ್ತರ ಸೇಮ್ ಬರ್ತದಲ್ಲ. ಸೊ LHS ಈಕ್ವಲ್ ಟು RHS ಅಂತ. ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಈಕ್ವಲ್ ಟು ಕೊಸೆಕ್ ಎ ಪ್ಲಸ್ ಕಾಟ್ ಎ ಯೂಸಿಂಗ್ ಈ ಸೂತ್ರವನ್ನ ಬಳಸಿ. ನಮ್ಗೆ ಗೊತ್ತಿದೆಯಲ್ಲ ಈ ಸೂತ್ರ, ಈ ಹೇಗೆ ಬೇಕಾದ್ರೂ ಮಾಡ್ಬೋದು ನಮ್ಗೆ ಈ ಸೂತ್ರನ. ಈ ಒಂದು ಸೂತ್ರ ಗೊತ್ತಿದ್ರೆ ಅದನ್ನ 3 ತರ ಬರಿಬೋದು ಅಲ್ವಾ, ನೀವು ಕಲ್ತಿದ್ದೀರಾ. ನಾನು ಫಸ್ಟೇ ತೋರಿಸಿದ್ದೀನಿ. ಸೊ ನಾವು ಮಾಡೋಣ. ಈಗ ಈ ಸೂತ್ರವನ್ನು ಬಳಸ್ಕೋಬೇಕು ಅಂತ ಅವ್ರು ಕೊಟ್ಟಿದ್ದಾರೆ, ಅದಕ್ಕೆ ನಾನು ಇದನ್ನು ಬರ್ಕೊಂಡಿದ್ದೀನಿ. ಸೊ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಈಕ್ವಲ್ ಟು ಇದು ಬರಬೇಕು. ಈಗ ನಾವೇನು ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಉತ್ತರ ಬರಬೇಕಲ್ಲ. ಆಗ ನಾವು ಛೇದ ಮತ್ತು ಅಂಶವನ್ನ ಅಂತ ಹೇಳಿದ್ರೆ ಮೇಲೆ ಅಂಶ ಛೇದ ಅಂತ ಹೇಳಿದ್ರೆ ಡಿನಾಮಿನೇಟರ್ ಮತ್ತು ನ್ಯೂಮರೇಟರ್ ಎಲ್ಲವನ್ನ ಸೈನ್ ಎ ಇಂದ ಡಿವೈಡ್ ಮಾಡೋಣ. ಓಕೆ, ಭಾಗಿಸಿದಾಗ, ಡಿವೈಡ್ ಮಾಡಿದಾಗ, ಬೈ ಡಿವೈಡಿಂಗ್ ಬೋತ್ ದ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಬೈ ಸೈನ್ ಎ ಅಂತ ಬರ್ಕೊಳ್ಳಿ. ಈಗ ಕಾಸ್ ಎ ಮೈನಸ್ ಸೈನ್ ಎ ಪ್ಲಸ್ 1 ಓಲ್ ಡಿವೈಡೆಡ್ ಬೈ ಸೈನ್ ಎ ಎಲ್ಲವನ್ನ ಡಿವೈಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕಾಸ್ ಎ ಪ್ಲಸ್ ಸೈನ್ ಎ ಮೈನಸ್ 1 ಡಿವೈಡೆಡ್ ಬೈ ಸೈನ್ ಎ. ನನಗೆ ಗೊತ್ತಿದೆ, ನಾವು ನೆಕ್ಸ್ಟ್ ಲಾಸ್ಟ್ ಲೆಕ್ಕದಲ್ಲಿ ನೋಡಿದ್ವಿ, ಸಪ್ರೇಟ್ ಆಗೂ ಬರ್ಕೋಬೇಕಾಗುತ್ತೆ. ಹೋಲ್ ಡಿವೈಡೆಡ್ ಅಂತ ಹೇಳಿದ್ರೆ ಕಾಸ್ ಎ ಡಿವೈಡ್ ಬೈ ಸೈನ್ ಎ ಅಂತ ಅರ್ಥ, ಮೈನಸ್ ಸೈನ್ ಎ ಡಿವೈಡ್ ಬೈ ಸೈನ್ ಎ ಅಂತ ಅರ್ಥ, 1 ಡಿವೈಡ್ ಬೈ ಸೈನ್ ಎ ಅಂತ ಅರ್ಥ. ಅರ್ಥ ಆಯ್ತಲ್ಲ, ಪ್ರತಿಯೊಂದಕ್ಕೂ ಸಪ್ರೇಟ್ ಆಗಿ ಬರ್ಕೋಬೇಕು. ನೋಡಿ ಇಲ್ಲಿ ಬರ್ತಿದ್ದೀನಿ, ಕಾಸ್ ಎ ಬೈ ಸೈನ್ ಎ ಮೈನಸ್ ಸೈನ್ ಎ ಬೈ ಸೈನ್ ಎ ಪ್ಲಸ್ 1 ಬೈ ಸೈನ್ ಎ. ಅದೇ ಥರ ಎಲ್ಲ ಕಡೆ ಬರ್ದಿದ್ದೀನಿ. ಈಗ ನನಗೆ ಇದನ್ನ ನೋಡಿದ ತಕ್ಷಣ ನನಗೊಂದು ಸೂತ್ರ ಯೋಚನೆ ಬಂತು. ಕಾಸ್ ಎ ಬೈ ಸೈನ್ ಎ ಅಂತ ಹೇಳಿದ್ರೆ ಏನು ಗೊತ್ತಾಯ್ತು, ಕಾಟ್ ಎ ಅಂತ ಗೊತ್ತಾಯ್ತು. ನೋಡಿ ಸೈನ್ ಎ ಸೇಮ್ ಇರೋದ್ರಿಂದ ಮೈನಸ್ 1 ಪ್ಲಸ್ ಇಲ್ಲಿ 1 ಬೈ ಸೈನ್ ಎ ಅಂದರೆ ಕೊಸೆಕ್ ಎ. ಇಲ್ಲೂ ಕಾಸ್ ಎ ಬೈ ಸೈನ್ ಎ ಇರೋದ್ರಿಂದ ನಾನು ಕಾಟ್ ಎ ಅಂತ ಬರೀತೀನಿ, ಪ್ಲಸ್ 1 ಮೈನಸ್ ಕೊಸೆಕ್ ಎ. ನಮ್ಗೆ ಏನು ಗೊತ್ತಿದೆ ಉಪಯೋಗಿಸ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ ಫಾರ್ಮುಲಾ, ಇದನ್ನು ಕೊಟ್ಟಿದ್ದಾರೆ, ಕೊಸೆಕ್ ಸ್ಕ್ವಯರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವಯರ್ ಎ ಅಂತ. ಅಂದರೆ 1 ಇದ್ದ ಜಾಗದಲ್ಲಿ ನಾನು ಕೊಸೆಕ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಇದನ್ನು ಕೊಟ್ಟಿದ್ದಕ್ಕೆ ನಾನು ಇದನ್ನು ಬಳಸ್ತೀನಿ. 1 ಇದ್ದ ಜಾಗದಲ್ಲಿ ಏನು ಬರಿತೀನಿ, ಕಾಟ್ ಎ ಮೈನಸ್ ಕೊಸೆಕ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಪ್ಲಸ್ ಕೊಸೆಕ್ ಎ ಬೈ ಕಾಟ್ ಎ. ಈಗ ಇದನ್ನು ನೋಡಿದ ತಕ್ಷಣ ನಮಗೆ ಏನು ಯೋಚನೆ ಬರ್ತದೆ ಮಕ್ಕಳೇ, ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂತ ನೆನಪು ಬರ್ತದೆ. ಅಂದ್ರೆ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದ್ರೆ ಎ ಪ್ಲಸ್ ಬಿ ಎ ಮೈನಸ್ ಬಿ. ಈಗ ನಾವು ಸಣ್ಣ ಒಂದು ಅಡ್ಜಸ್ಟ್ಮೆಂಟ್ ಮಾಡೋಣ. ಕಾಟ್ ಎ ಇದನ್ನ ಈಚೆ ತಗೊಂಡು ಬನ್ನಿ, ಕೊಸೆಕ್ ಎ ಮೈನಸ್ ಹಾಕಿ ಇದನ್ನ ಕೊಸೆಕ್ ಸ್ಕ್ವಯರ್ ಎ ಮೈನಸ್ ಕಾಟ್ ಸ್ಕ್ವಯರ್ ಎ ಅಂತ ಬರ್ಕೊಳ್ಳಿ. ಅರ್ಥ ಆಯ್ತಲ್ವಾ, ಬೈ ಕಾಟ್ ಎ ಇದನ್ನ ಹಾಗೆ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಈಗ ಕಾಟ್ ಎ ಪ್ಲಸ್ ಕೊಸೆಕ್ ಎ ಹಾಗೆ ಬರೆದ್ರಿ, ಇದನ್ನ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಆ ತರ ಬರೀರಿ. ಎ ಅಂದ್ರೆ ಕೊಸೆಕ್ ಎ ಪ್ಲಸ್ ಬಿ ಅಂದ್ರೆ ಕಾಟ್ ಎ ಇಂಟು ಕೊಸೆಕ್ ಎ ಮೈನಸ್ ಕಾಟ್ ಎ, 1 ಪ್ಲಸ್ 1 ಮೈನಸ್. ಓಕೆನಾ, ಇಲ್ಲಿ ನೋಡಿ ಮಕ್ಕಳೇ, ಈ ಕಾಟ್ ಎ ಪ್ಲಸ್ ಕೊಸೆಕ್ ಎ, ಇಲ್ಲೂ ಕಾಟ್ ಎ ಪ್ಲಸ್ ಕೊಸೆಕ್ ಎ ಎರಡು ಕಡೆನೂ ನಾನು ಕಾಟ್ ಎ ಮತ್ತೆ ಕೊಸೆಕ್ ಎನ ಕಾಮನ್ ಅಂತ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, ಇದನ್ನ 1 ಅಂತ ಟರ್ಮ್ ಅಂತ ತಗೊಂಡು ಇದು ಒಂದು ಟರ್ಮ್ ಅಂತ ತಗೊಂಡ್ರೆ ಇದನ್ನ ಕಾಮನ್ ಅಂತ ಹೊರಗೆ ತಗೊಂಡ್ರೆ ಇಲ್ಲಿ ಏನಾಗುತ್ತೆ, 1 ಮೈನಸ್ ಇದು ತಗೊಂಡಾಗಿದೆ ಹೊರಗೆ ಅಲ್ವಾ, ಕಾಟ್ ಎ ಪ್ಲಸ್ ಕೊಸೆಕ್ ಎ ತಗೊಂಡಾಗಿದೆ, ಉಳ್ಕೊಳ್ಳೋದು ಕೊಸೆಕ್ ಎ ಮೈನಸ್ ಕಾಟ್ ಎ. ಮೈನಸ್ ಹಾಕಿ ಆಯ್ತಾ, 1 ಇದ್ರ ಬದಲಿಗೆ 1 ಅಂತ ಹಾಕಿದ್ದೀನಿ, ಈ ಮೈನಸ್ ಅನ್ನ ಇಲ್ಲಿ ಹಾಕಿದ್ದೀನಿ, ಆಮೇಲೆ ಕೊಸೆಕ್ ಎ ಮೈನಸ್ ಕಾಟ್ ಎ ಅನ್ನ ಬರಿತಾ ಇದ್ದೀನಿ. ಈಗ ನೋಡಿ ಕೊಸೆಕ್ ಎ ಇದು ಕಾಟ್ ಎ ಪ್ಲಸ್ ಕೊಸೆಕ್ ಎ ಅದಲ್ಲೇ ಇರಲಿ, 1 ಮೈನಸ್ ಕೊಸೆಕ್ ಎ, ಇಲ್ಲಿ ನೋಡಿ ಮೈನಸ್ ಇಂಟು ಇಲ್ಲಿ ಮೈನಸ್ ಕೊಸೆಕ್ ಎ ಆಗುತ್ತೆ, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಕಾಟ್ ಎ ಆಗುತ್ತೆ. ಇಲ್ಲಿ 1 ಮೈನಸ್ ಕೊಸೆಕ್ ಎ ಪ್ಲಸ್ ಕಾಟ್ ಎ ಕ್ಯಾನ್ಸಲ್ ಆಯ್ತಲ್ವಾ, ಉಳ್ಕೊಳ್ಳೋದೇನು ಕಾಟ್ ಎ ಪ್ಲಸ್ ಕೊಸೆಕ್ ಎ. ಆನ್ಸರ್ಲಿ ಕೇಳಿರೋದು ಕೊಸೆಕ್ ಎ ಪ್ಲಸ್ ಕಾಟ್ ಎ, ಆಚೆ ಈಚೆ ಆಗಿದೆ ಅಷ್ಟೇ. ಓಕೆನಾ, ಕಾಟ್ ಎ ಇಂಟು ಅಂತ ಹಾಕೊಂಡ್ಬಿಟ್ಟಿದೆ, ಕಾಟ್ ಎ ಪ್ಲಸ್ ಕೊಸೆಕ್ ಎ ಅದನ್ನ ಕರೆಕ್ಟ್ ಬರ್ಕೊಳ್ಳಿ, ಆಗ ಮಾತ್ರ ನಮಗೆ ಆನ್ಸರ್ ಬರೋದು. ಅರ್ಥ ಆಯ್ತಲ್ವಾ. ಈಗ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ರೂಟ್ 1 ಪ್ಲಸ್ ಸೈನ್ ಎ ಬೈ 1 ಮೈನಸ್ ಸೈನ್ ಎ ಕೊಟ್ಟು ಇದೇ ತರ ಕಾಸ್ ಎಲ್ಲೂ ಬರುತ್ತೆ ಮಕ್ಕಳೇ. ಸೇಮ್ ಮೆಥಡ್, ಎರಡಕ್ಕೂ ಈ ರೀತಿ ಬಂತು ಅಂತ ಹೇಳಿದ್ರೆ ಸೇಮ್ ಮೆಥಡ್ ಕಾಸ್ ಅಲ್ಲೂ ಬರುತ್ತೆ. ಏನ್ ಮಾಡ್ಬೇಕಂದ್ರೆ ರೂಟ್ ಒಳಗೆ ಬರುತ್ತೆ, ಏನ್ ಮಾಡ್ಬೇಕು, ರಾಷನಲೈಸ್ ದ ಡಿನಾಮಿನೇಟರ್ ಅಂತ ಹೇಳಿದ್ರೆ ಛೇದವನ್ನ ಅಕರ್ಣೀಕರಣಗೊಳಿಸಿ ಅಂತ ಕಳೆದ ವರ್ಷ ಕಲ್ತಿದ್ದೀರಾ, ಅದನ್ನ ಮಾಡೋದು ನಾನೀಗ. 1 ಪ್ಲಸ್ ಸೈನ್ ಎ ಬೈ ರೂಟ್ ಒಳಗೆ ಹಾಕ್ಬಿಡೋದು, 1 ಪ್ಲಸ್ ಸೈನ್ ಎ 1 ಮೈನಸ್ ಸೈನ್ ಎ ಇಂಟು ಹಾಕಿ, ಇಲ್ಲಿ ಮೈನಸ್ ಇರೋದ್ರಿಂದ ಪ್ಲಸ್ 1 ಪ್ಲಸ್ ಸೈನ್ ಎ, ಇಲ್ಲಿನೂ 1 ಪ್ಲಸ್ ಸೈನ್ ಎ. ಈಗ 1 ಪ್ಲಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಇಂಟು ಎ ಸ್ಕ್ವೇರ್ ಅಲ್ವಾ, ಅದನ್ನ ಹಾಗೆ ಬರಿತೀನಿ, 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂತ ಬರಿತೀನಿ. ಇದನ್ನ ಇಷ್ಟನ್ನು 1 ಪ್ಲಸ್ ಸೈನ್ ಎ ಅಂತ ತಗೊಳ್ಳೋದು ಆಯ್ತಾ. ಆಗ ಎ ಇಂಟು ಎ ಸ್ಕ್ವೇರ್, ಆಗ 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಬರುತ್ತೆ. ಇದು 1 ಮೈನಸ್ ಇದೆ 1 ಪ್ಲಸ್ ಇದೆ, ಅದು ಯಾವಾಗಲೂ ಹಾಗೆ ಬರೋದು. ಕಾಸ್ ಎ ತಗೊಳ್ಳಿ, ಯಾವ್ದು ತಗೊಳ್ಳಿ, 1
ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್. ಒಂದು ಸ್ಕ್ವೇರ್ ಅಂತ ಹೇಳಿದ್ರೆ ನಮ್ಗೆ ಒಂದು ಅಂತ ಗೊತ್ತಿದೆ, ಒಂದು ಮೈನಸ್ ಸೈನ್ ಸ್ಕ್ವೇರ್. ಈಗ ರೂಟ್ ಒಳಗೇನೆ ಇದೆ. ಈಗ ರೂಟ್ ಒಳಗೇನೆ ಈ ಸ್ಕ್ವೇರ್ ಮತ್ತೆ ಈ ರೂಟ್ ಏನಾಗುತ್ತೆ ಮಕ್ಕಳೇ, ಕ್ಯಾನ್ಸಲ್ ಆಗುತ್ತೆ. ಈಗ ನನಗೆ ಗೊತ್ತು ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್, ಇದನ್ನು ನೋಡಿದ ತಕ್ಷಣ ಓಹ್ ನನಗೆ ಗೊತ್ತಿದೆ ಅಲ್ಲ ಅಂತ ಬರಬೇಕು, ಇದು ನನಗೆ ಗೊತ್ತಿದೆ ಹೇಗೆ ಮಾಡೋದು ಅಂತ ಬರ್ಬೇಕು ಮನಸ್ಸಲ್ಲಿ. ಆಗ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1, ಕಾಸ್ ಸ್ಕ್ವೇರ್ ಎ ಈಕ್ವಲ್ ಟು 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಸೈನ್ ಸ್ಕ್ವೇರ್ ಎ 1 ಸ್ಕ್ವೇರ್ ಅಂತ ಹೇಳಿದ್ರೆ 1 ತಾನೆ. 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದ ತಕ್ಷಣ ನಾನು ಏನ್ ಬರಿತೀನಿ, ಕಾಸ್ ಸ್ಕ್ವೇರ್ ಎ ಅಂತ. ಇಲ್ಲಿ ಕಾಸ್ ಸ್ಕ್ವೇರ್ ಎ ಅಂತ ಬರ್ತೀನಿ. ಇಲ್ಲಿ ಸ್ಕ್ವೇರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳೋದು 1 ಪ್ಲಸ್ ಸೈನ್ ಎ ಬೈ ಕಾಸ್ ಎ. ನಾವು ಸಪ್ರೇಟ್ ಆಗಿ ಬರಿತೀವಿ. 1 ಬೈ ಕಾಸ್ ಎ ಹಾಗೆ ಬರಿಬಹುದು, ಅರ್ಥ ಆಯ್ತಲ್ವಾ? ಪ್ಲಸ್ ಹಾಕ್ಬಿಟ್ಟು ಸೈನ್ ಎ ಬೈ ಕಾಸ್ ಎ ಅಲ್ಲೆಲ್ಲ ಸಪ್ರೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ, ಅದನ್ನ ಸಹ ಒಂದು ಸ್ಟೆಪ್ ಕಲ್ತ್ಕೊಂಡಿರ್ಬೇಕು. 1 ಬೈ ಕಾಸ್ ಎ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿದೆ ಸೀಕೆಂಟ್ ಎ. ಸೈನ್ ಎ ಬೈ ಕಾಸ್ ಎ ಟ್ಯಾನ್ ಎ. ಕೇಳಿರೋದು ಸೀಕೆಂಟ್ ಎ ಪ್ಲಸ್ ಟ್ಯಾನ್ ಎ ಬರ್ತದೆ ಅಂತ ಪ್ರೂವ್ ಮಾಡಿ ಅಂತ. ಇದೇ ತರದೊಂದು ಕ್ವಶನ್ ಕಾಸ್ ಅಲ್ಲಿ ಇದೆ ಮಕ್ಕಳೇ. ನೀವು ಅದು ಎಲ್ ಬಿ ಎ ಕ್ವಶನ್ ಅಲ್ಲಿ ಇರ್ಬೋದು ಅನ್ಸುತ್ತೆ. ಒಂದ್ಸಲ ಟ್ರೈ ಮಾಡಿ ಎಲ್ ಬಿ ಎ ಕ್ವಶನ್ಸ್ ಅನ್ನ ನೋಡಿದಾಗ. ಓಕೆನಾ? ನೆಕ್ಸ್ಟ್ ಸೆವೆಂತ್ ಒನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ಸೈನ್ ತೀಟಾ ಮೈನಸ್ ಏನು ಹಿಂಟ್ ಏನ್ ಕೊಟ್ಟಿಲ್ಲ, ಡೈರೆಕ್ಟ್ ಕ್ವಶನ್ ಟ್ಯಾನ್ ತೀಟಾ ಅಂತ ಪ್ರೂವ್ ಮಾಡಿ ಅಂತ ಕೇಳಿದರೆ, ಸೈನ್ ತೀಟಾ ಮೈನಸ್ 2 ಸೈನ್ ಸ್ಕ್ವೇರ್ ತೀಟಾ ಬೈ 2 ಕಾಸ್ ಕ್ಯೂಬ್ ತೀಟಾ ಮೈನಸ್ ಕಾಸ್ ತೀಟಾ. ಇಲ್ಲಿ ಕಾಮನ್ ತೆಗಿತೀನಿ ಮಕ್ಕಳೇ, ಯಾಕಂದ್ರೆ ಇಲ್ಲಿ ಸೈನ್ ಇದೆ, ಇಲ್ಲಿ ಸೈನ್ ಕ್ಯೂಬ್ ಇದೆ. ಆಗ ಯಾವ್ದನ್ನ ಕಾಮನ್ ತೆಗಿತೀನಿ, ಸೈನ್ ಅನ್ನ ಕಾಮನ್ ತೆಗಿತೀನಿ. ಇಂಟು 1 ಮೈನಸ್ ಇಲ್ಲಿ 2 ಸೈನ್ ಸ್ಕ್ವೇರ್ ತೀಟಾ. ಒಂದು ಸೈನ್ ಕ್ಯೂಬ್ ಇದ್ದಿದ್ದು 3 ಇದ್ದಿದ್ದು, ಆಗ 2 ಆಗುತ್ತೆ ಸೈನ್ ಸ್ಕ್ವೇರ್ ತೀಟಾ. ಇಲ್ಲಿ ಕಾಸ್ ಅಂತ ನೋಡತ್ತೀನಿ, ಕಾಸ್ ತೀಟಾ ಕಾಮನ್ ಹೊರಗೆ ತೆಗಿತೀನಿ. ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ ಬರಿತೀನಿ. ಓಕೆನಾ? ಈಗ ಸೈನ್ ತೀಟಾ ಇಂಟು 1 ಮೈನಸ್ ಈ 2 ಅನ್ನ ಹೊರಗೆ ತೆಗಿತೀನಿ. ಯಾಕೆ ಅಂದ್ರೆ ನನಗೆ ಸೈನ್ ಸ್ಕ್ವೇರ್ ತೀಟಾ ಅಂತ ಹೇಳಿದ್ರೆ ಒಂದು ಫಾರ್ಮುಲಾ ಗೊತ್ತಿದೆ. ಏನ್ ಗೊತ್ತಿದೆ? ಇದು ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ. ಒಂದು ಸೈನ್ ಸ್ಕ್ವೇರ್ ತೀಟಾ ಅಂದ್ರೆ ಏನಂತ ಗೊತ್ತು, 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಮಕ್ಕಳೇ ಇಷ್ಟ ಆಗೋಷ್ಟೇ ನೀವು ಪರ್ಫೆಕ್ಟ್ ಆಗಿರ್ಬೇಕು. ನಾನು ಹೇಳಿನೇ ನೀವು ಮನಸ್ಸಿಟ್ಟು ಕೇಳಿದ್ರೆ ಖಂಡಿತ ಫಾರ್ಮುಲಾಸ್ ಅರ್ಥ ಆಗಿರುತ್ತೆ. ಈಗ 2 ಅನ್ನ ಹೊರಗೆ ಹಾಕಿದೆ, ಸೈನ್ ಸ್ಕ್ವೇರ್ ಇದ್ದ ಜಾಗದಲ್ಲಿ 1 ಮೈನಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ ಹಾಕಿದೆ. ಕಾಸ್ ತೀಟಾ ಇದನ್ನ ಹಾಗೆ ಬರಿತೀನಿ, 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ಈಗ ಸೈನ್ ತೀಟಾ 1 2 1 2 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಇಂಟು ಕಾಸ್ ಸ್ಕ್ವೇರ್ ತೀಟಾ 2 ಕಾಸ್ ಸ್ಕ್ವೇರ್ ತೀಟಾ ಹೊರಗಾಕಿ ಕಾಸ್ ತೀಟಾ ಇಂಟು 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1. ನೋಡಿ ಮಕ್ಕಳೇ, ಇಲ್ಲಿ 2 ಮತ್ತೆ 1 ಅನ್ನ ಮೈನಸ್ ಮಾಡ್ಬೋದಲ್ಲ. 2 ಇಂದ -1 ಹೋದ್ರೆ ಎಷ್ಟಾಗುತ್ತೆ? 1. ಎಂತ ಒಂದು? -1. ಆಗ ನಾನು ಫಸ್ಟ್ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಅಂತ ಬರೀತೀನಿ. ಯಾಕೆ ಅಂತ ಹೇಳಿದ್ರೆ 2 ಇಂದ 1 ಹೋದಾಗ -1. ಕೆಳಗೇನು ನನಗೆ 2 ಕಾಸ್ ಸ್ಕ್ವೇರ್ ತೀಟಾ ಮೈನಸ್ 1 ಇದೆ. ಕ್ಯಾನ್ಸಲ್ ಆಯ್ತು. ಬಂತು ಆನ್ಸರ್. ಎಷ್ಟು ಬಂತು? ಟ್ಯಾನ್ ತೀಟಾ ಬಂತು. ಕೇಳಿದ್ದು ಅದೇ ತಾನೆ. ಓಕೆ, ಕೊಸೆಕ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಕಾಸ್ ಎ ಪ್ಲಸ್ ಸೀಕೆಂಟ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ ಟು 7 ಪ್ಲಸ್ ಟ್ಯಾನ್ ಸ್ಕ್ವೇರ್ ಪ್ಲಸ್ ಕಾಟ್ ಸ್ಕ್ವೇರ್ ಎ ಅಂತ ಕೇಳಿದರೆ, ಈಗ ಹೋಲ್ ಸ್ಕ್ವೇರ್ ಅಂತ ನೋಡಿದ ತಕ್ಷಣ ನಿಮಗೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಂತ ಅನ್ಸ್ಬೇಕು. ಓಕೆನಾ? ಇದು ನೋಡಿದ ತಕ್ಷಣ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ಇಲ್ಲೂ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಹಾಕಬೇಕು ಅಂತ ಯೋಚನೆ ಮಾಡಬೇಕು. ಗೊತ್ತಿದೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಬರೀಬಹುದು. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಇದೆಲ್ಲ ನೀವು ಕಲ್ತಿರ್ತೀರ, ಅದೇನು ತೊಂದರೆ ಇಲ್ಲ ಅಂತ ಗೊತ್ತಾಗಿರುವಂತಹ ಪ್ರಾಕ್ಟೀಸ್ ಆಗಿರುತ್ತೆ ಅಂತ ನಾನು ಊಹಿಸ್ತೀನಿ. ಆಗ ಈಗ ಇಲ್ಲಿ ಸೈನ್ ಎ ಇದ್ದ ಜಾಗದಲ್ಲಿ ಸೈನ್ ಎ ಇದೆ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಎ ಇಂಟು ಬಿ. ಎ ಅಂದ್ರೆ ಸೈನ್ ಎ ಇಂಟು ಬಿ ಅಂದ್ರೆ ಕೊಸೆಕ್ ಎ ಪ್ಲಸ್ ಇಲ್ಲೂ ಅಷ್ಟೇ ಕಾಸ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಇಂಟು ಕಾಸ್ ಎ ಇಂಟು ಸೀಕೆಂಟ್ ಎ ಬರ್ಕೊಂಡಾಯ್ತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಸ್ಟೆಪ್ ಸೈನ್ ಸ್ಕ್ವೇರ್ ಎ ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಪ್ಲಸ್ 2 ಸೈನ್ ಎ ಇಂಟು ಕೊಸೆಕ್ ಅಂತ ಹೇಳಿದ್ರೆ 1 ಬೈ ಸೈನ್, ಅದನ್ನ ಬರಿತೀನಿ. ಸೈನ್ ತೀಟಾ ಸೈನ್ ಎ ಕ್ಯಾನ್ಸಲ್ ಆಯ್ತು. ಪ್ಲಸ್ ಕಾಸ್ ಸ್ಕ್ವೇರ್ ಎ ಸೀಕೆಂಟ್ ಸ್ಕ್ವೇರ್ ಎ ಪ್ಲಸ್ 2 ಕಾಸ್ ಎ. ಸೀಕೆಂಟ್ ಅಂತ ಹೇಳಿದ್ರೆ 1 ಬೈ ಕಾಸ್ ಕ್ಯಾನ್ಸಲ್ ಆಯ್ತು. ಉಳ್ಕೊಳ್ಳೋದು ಇಲ್ಲಿ 2 ಉಳ್ಕೊಳ್ತು, ಇಲ್ಲಿ 2 ಉಳ್ಕೊಳ್ಳೋದು, ಅದನ್ನ ಬರ್ಕೊಳ್ಳೋಣ. ಸೈನ್ ಸ್ಕ್ವೇರ್ ಎ ಈ ಕಾಸ್ ಸ್ಕ್ವೇರ್ ಎನ ಪಕ್ಕ ತಗೊಂಬಂದು ಏನೋ ಇವರಿಗಿಬ್ಬರಿಗೆ ಒಂದು ರಿಲೇಶನ್ಶಿಪ್ ನಮಗೆ ಗೊತ್ತಿದೆ, ಅದಕ್ಕೆ ಇವ್ರನ್ನ ತಗೊಂಬಂದು ಇಲ್ಲಿ ಇಳಿಸಿದೀನಿ. ನೆಕ್ಸ್ಟ್ ಈ 2 ಅನ್ನ ಇಲ್ಲಿ ಬರ್ದೆ, ಇಲ್ಲಿ ಸಿಕ್ಕಿದ 2 ಅನ್ನ ಇಲ್ಲಿ ಬರ್ದೆ, ಇಲ್ಲಿ ಕೊಸೆಕ್ ಸ್ಕ್ವೇರ್ ಎ ಬರ್ಕೊಂಡೆ, ಸೀಕೆಂಟ್ ಸ್ಕ್ವೇರ್ ಎನ ಬರ್ಕೊಂಡೆ. ಈಗ ನನಗೆ ಇದನ್ನ ನೋಡಿದ ತಕ್ಷಣ ಏನ್ ಗೊತ್ತು? ಇದನ್ನ ನೋಡಿದ ತಕ್ಷಣ ಇದು 1 ಅಂತ ನನಗೆ ಫಾರ್ಮುಲಾ ಗೊತ್ತು, ಅದನ್ನ 1 ಅಂತ ಹಾಕ್ತೀನಿ. ಇಲ್ಲಿ 2 + 2 ಇದನ್ನ ಹಾಗೆ ಬರ್ದೆ. ನೋಡಿ ಮಕ್ಕಳೇ, ಈಗ ಕೊಸೆಕ್ ಸ್ಕ್ವೇರ್ ಎ ಒಂದು ಫಾರ್ಮುಲಾ ಇದೆ. ಏನ್ ಫಾರ್ಮುಲಾ ಇದೆ? ಕೊಸೆಕ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಅದನ್ನೇ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ನನಗೆ ಇಲ್ಲಿ ಟ್ಯಾನ್ ಸ್ಕ್ವೇರ್ ಎ ಕಾಟ್ ಸ್ಕ್ವೇರ್ ಎ ಅಂತ ಪ್ರೂವ್ ಮಾಡಿ ಅಂತ ಹೇಳಿದ್ರೆ, ಟ್ಯಾನ್ ಮತ್ತೆ ಕಾಟ್ ಬರಬೇಕು ಅಂತ ಹೇಳಿದ್ರೆ ಕೊಸೆಕ್ ಸ್ಕ್ವೇರ್ ಎ ಯೋಚನೆ ಟಕ್ಕ ಬರ್ಬೇಕು ನಿಮಗೆ. ಕಾಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಅದು ಅಂತ. ಸೀಕೆಂಟ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಫಾರ್ಮುಲಾ ಸೀಕೆಂಟ್ ಸ್ಕ್ವೇರ್ ಎ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಇದು ಬಂದಿದೆ ಹೇಗೆ ಅಂತ ಹೇಳಿದ್ರೆ, ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಈಕ್ವಲ್ ಟು 1 ಅಂತ ನಿಮ್ಗೆ ಗೊತ್ತಿದೆ. ಆಗ ಸೀಕೆಂಟ್ ಸ್ಕ್ವೇರ್ ಎ ಈಕ್ವಲ್ ಟು 1, ಈ ಮೈನಸ್ ಟ್ಯಾನ್ ಸ್ಕ್ವೇರ್ ಆಚೆ ತಗೊಂಡಾಗ ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬರ್ತದಲ್ವಾ,
ಹಾಗೆ ಬಂದಿರೋದು ಈ ಫಾರ್ಮುಲಾ. ಗೊತ್ತಿರೋ ಫಾರ್ಮುಲಾ ಇದು, ನಾವು ತಗೊಂಡ್ಬಂದಿರೋದು ಇದನ್ನ ಮಾಡ್ಲಿಕ್ಕೆ ಗೊತ್ತಿರ್ಬೇಕು. ಇದನ್ನ ಅರ್ಥ ಆಯ್ತಲ್ವಾ? ಒಂದು ಫಾರ್ಮುಲಾವನ್ನ 3 ತರ ಬರಿಬಹುದು ಅಂತ ಹೇಳ್ಕೊಟ್ಟಿದ್ದೀನಿ. ಈ ನಂಬರ್ಸ್ನೆಲ್ಲ ಆಡ್ ಮಾಡಿ 1 2 2 1 7 ಆಗುತ್ತೆ. ಉಳ್ಕೊಳ್ಳೋದು ಕಾಟ್ ಸ್ಕ್ವೇರ್ ಮತ್ತೆ ಟ್ಯಾನ್ ಸ್ಕ್ವೇರ್. ಈಸಿ ಇದೆಯಲ್ವಾ? ಸ್ವಲ್ಪ ಮನಸ್ಸಿಟ್ಬಿಟ್ರೆ ಈಸಿ. ನೀವು ನೋಡಿ ಈ ಪ್ರಾಬ್ಲಮ್ಸ್ ಅನ್ನ ನೀವೇ ಟ್ರೈ ಮಾಡಿ, ಖಂಡಿತ ನಿಮಗೆ ಮಾಡ್ಲಿಕ್ಕಾಗುತ್ತೆ. ಒಂದ್ಸಲ ನೋಡ್ಕೊಂಡ್ರು ಮಾಡ್ಲಿಕ್ಕಾಗುತ್ತೆ. ಆದ್ರೆ ಮಾಡದೆ ಪ್ರಾಕ್ಟೀಸ್ ಮಾಡದೆ ಇರಬೇಡಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ನೆನಪಲ್ಲಿ ಉಳಿಯೋದು. ಎಲ್ಲರೂ ಹೇಳ್ತೀರಾ ನೀವು ಹೇಗೆ ಇತರರಿಂದ ಡಿಫ್ರೆಂಟ್, ಹೇಗೆ ಇಂಟೆಲಿಜೆಂಟ್ ಮಕ್ಕಳಿಂದ ಡಿಫ್ರೆಂಟ್ ಅಂತ ಯೋಚನೆ ಮಾಡೋದಾದ್ರೆ ಜಸ್ಟ್ ನೋಡಿ, ಅವರು ವರ್ಕೌಟ್ ಜಾಸ್ತಿ ಮಾಡ್ತಾರೆ. ಬರೆಯುವಾಗ ಮಕ್ಕಳೇ ನಿಮ್ಮ ತಲೆಗೂ ಮತ್ತು ಬ್ರೈನಿಗೂ ಮತ್ತು ನಿಮ್ಮ ಕೈಗೂ ಒಂದು ಸಂಬಂಧ ಇರ್ತದೆ. ಹೇಳ್ಕೊಂಡು ಬರೀರಿ ಅಂತ ಹೇಳ್ತೀವಿ, ಇದೊಂದು ಮೆಮೊರಿ ಟೆಕ್ನಿಕ್. ಮತ್ತು ಇತರರಿಗೆ ಹೇಳ್ಕೊಡಿ. ಬೆಸ್ಟ್ ಮೆಮೊರಿ ಟೆಕ್ನಿಕ್ ಯಾವ್ದಾದ್ರು ಇದೆ ಅಂತ ಹೇಳಿದ್ರೆ ಬೇರೆಯವರಿಗೆ ಹೇಳ್ಕೊಡೋದು. ಒಬ್ನಿಗೆ ಯಾರಾದ್ರೂ ದಡ್ಡ ಕೇಳ್ದ ಅಂತ ಹೇಳಿದ್ರೆ ಖುಷಿ ಪಡಿ. ಅವನಿಗೆ ಗೊತ್ತಿಲ್ಲ, ಇಲ್ಲಿ ನಿಮ್ಮ ಫ್ರೆಂಡು ಏನಾದ್ರೂ ಕೇಳ್ದ ಹೇಳ್ಕೊಡೋ ಇದನ್ನ ಅಂತ ಹೇಳಿದ್ರೆ ಖುಷಿ ಪಡಿ, ಹೇಳ್ಕೊಡಿ. ಹೇಳ್ಕೊಡೋದ್ರಿಂದ ನೀವು ಕಲ್ತಾಗುತ್ತೆ. ಓಕೆನಾ? ನೆಕ್ಸ್ಟ್ 9ನೇ ಕ್ವಶನ್ ಮಕ್ಕಳೇ, ಕೊಸೆಕ್ ಎ ಮೈನಸ್ ಸೈನ್ ಎ ಸೀಕೆಂಟ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು 1/tan a ಪ್ಲಸ್ ಕಾಟ್ ಎ. ಅಲ್ಲಿ ಕೊಟ್ಬಿಟ್ಟಿದೆ ಸಿಂಪ್ಲಿಫೈ LHS ಅಂಡ್ RHS ಸಪರೇಟ್ಲಿ ಇರುತ್ತೆ. LHS ಮತ್ತೆ RHS ಅನ್ನ ಸಪರೇಟ್ ಆಗಿ ಮಾಡಿ ಅಂತ ಕೊಟ್ಬಿಟ್ಟಿದ್ದಾರೆ ಅಲ್ವಾ? ಪ್ರತ್ಯೇಕವಾಗಿ ಮಾಡಿ ಅಂತ ಕೊಟ್ಟಿದ್ದಾರೆ ಕ್ವಶನ್. ಓಕೆ, ನಾವು ಮಾಡೋಣ. ಅರ್ಧಕ್ಕೆ ತರೋದು ನಾವು ಒಂದು ಲೆಕ್ಕ ಇದರಲ್ಲಿ ಮಾಡಿದೀವಿ ಅಲ್ವಾ? ನೋಡೋಣ. ಕೊಸೆಕ್ ಎ ಮೈನಸ್ ಸೈನ್ ಎ ಇಂಟು ಸೀಕೆಂಟ್ ಎ ಮೈನಸ್ ಕಾಸ್ ಎ ಈಕ್ವಲ್ ಟು ಇದು ಕೊಟ್ಟಿದ್ದಾರೆ. ಇದನ್ನು ತಗೋಬೇಕು. ನಾವು ಯಾವಾಗಲೂ ಕೊಸೆಕ್ ಎ ಬಂದ ತಕ್ಷಣ ನಾವು ಏನು ಮಾಡಿದ್ವಿ, ಯಾವಾಗಲೂ ಆದಷ್ಟು ಸೈನ್ ಎ ಕಾಸ್ ಎಲ್ಲಿ ಮಾಡ್ಲಿಕ್ಕೆ ಆಗ್ತದ ನೋಡಬೇಕು. ಕೊಸೆಕ್ ಎ ಅಂದರೆ 1/sin ಎ ಮೈನಸ್ ಸೈನ್ ಎ. ಸೀಕೆಂಟ್ ಎ ಅಂದರೆ 1/cos ಎ ಮೈನಸ್ ಕಾಸ್ ಎ. ಈಗ ನಿಮಗೆ ಗೊತ್ತು ಏನು ಲಾಸಹ, ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಒಂದು ಅಂತ ಸೈನ್ ಎ ಬರಿತೀರಾ. ಸೈನ್ ಎ ಇಂಟು ಸೈನ್ ಎ ಏನಾಗುತ್ತೆ, ಸೈನ್ ಸ್ಕ್ವೇರ್ ಎ. ಈ ಒಂದನ್ನು ಹಾಗೆ ಬರಿಬೇಕು, ಗೊತ್ತಿದೆಯಲ್ವಾ? ಈಗ ಕಾಸ್ ಒಂದನ್ನು ಹಾಗೆ ಬರೀತಾರೆ. ಕಾಸ್ ಇಂಟು ಕಾಸ್ ಏನಾಗುತ್ತೆ, ಕಾಸ್ ಸ್ಕ್ವೇರ್ ಎ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಬೈ ಕಾಸ್ ಎ. ನಮಗೆ ಫಾರ್ಮುಲಾ ಗೊತ್ತಿದೆ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1, ಕಾಸ್ ಸ್ಕ್ವೇರ್ ಎ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇಲ್ಲಿ ಬಂತು ನೋಡಿ, 1 ಮೈನಸ್ ಸೈನ್ ಸ್ಕ್ವೇರ್ ಎ. 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದ್ರೆ ಸೈನ್ ಸ್ಕ್ವೇರ್ ಎ. ಅದನ್ನೇ ಬರಿತೀರಿ ಇಲ್ಲಿ. ಕಾಸ್ ಸ್ಕ್ವೇರ್ ಎ ಸೈನ್ ಎ ಇಲ್ಲಿರುವಂಥದ್ದೇ ಪ್ಲಸ್ ಇದ್ರ ಬದಲಿಗೆ ಸೈನ್ ಸ್ಕ್ವೇರ್ ಎ ಕಾಸ್ ಎ. ಇಲ್ಲಿ ಒಂದು ಸೈನ್ ಎ ಇದೆ, ಈ ಒಂದು ಸೈನ್ ಎನ ತೆಗೆದಾಕ್ತೀರಾ. ಒಂದು ಕಾಸಿಯನ್ನ ಇದ್ರ ಜೊತೆಗೆ ಹೋಗುತ್ತೆ, ಉಳ್ಕೊಳ್ಳೋದು ಕಾಸಿ. ಇಲ್ಲಿ ಒಂದು ಸೈನ್ ಎ. ಅರ್ಥ ಆಯ್ತಲ್ವಾ? ಆಗ ಇಲ್ಲಿ ಗಂಟ ಬಂದು ಇಲ್ಲಿಗೆ ನಿಲ್ಲಿಸಿ. ಯಾಕಂದ್ರೆ ಎಡ ಬದಿನೂ ತಗೋಬೇಕು, ಬಲ ಬದಿನೂ ತಗೋಬೇಕು. ಇಲ್ಲಿಗೆ ಬಂದು ಇಲ್ಲಿಂದ ಮುಂದೆ ಹೋಗಕ್ಕೆ ಇಲ್ಲಿಗೆ ನಿಲ್ಲಿಸಿ. ನಾವು ಈಗ RHS ಅನ್ನು ತಗೊಂಡು ಇಲ್ಲಿಗೆ ಇದು ಬರುತ್ತಾ ನೋಡೋಣ, ಕಾಸಿಯೆ ಮತ್ತೆ ಸೈನ್. ಈಗ RHS ಅಲ್ಲಿ ಕೊಡಿರೋದು 1/tan a ಪ್ಲಸ್ ಕಾಟ್ ಎ. tan a ಮತ್ತು ಕಾಟ್ ಎನ ಯಾವ ರೂಪದಲ್ಲಿ ಬರ್ಕೋಬೇಕು, ಸೈನ್ ಎ ಬೈ ಕಾಸ್ ಎ ಅದೇ ತರದಲ್ಲಿ ತಗೋಬೇಕು. 1/tan a ಇದ್ದಲ್ಲಿ ಸೈನ್ ಎ ಬೈ ಕಾಸ್ ಎ ಪ್ಲಸ್ ಕಾಟ್ ಎ ಇದ್ದಲ್ಲಿ ಕಾಸ್ ಎ ಬೈ ಸೈನ್. ಈಗ ಕಾಸ್ ಎ ಮತ್ತೆ ಸೈನ್ ಏನಾಗುತ್ತೆ, LCM ಲಾಸಹ ಆಗುತ್ತೆ. ಈಗ ಹೆಂಗೆ ಗೊತ್ತಿದೆ ಅಲ್ವಾ, ಸೈನ್ ಎ ಇದು ಭಿನ್ನರಾಶಿಯಲ್ಲಿದೆ. ಕಾಸ್ ಎ ಇಂಟು ಕಾಸ್ ಎ ಇಂಟು ಸೈನ್ ಎ ಅಂತ ಬಂದಾಗ ಫ್ರಾಕ್ಷನ್ ಆದರೆ, ಭಿನ್ನರಾಶಿ ಆದರೆ ಸೈನ್ ಎ ಬೈ ಕಾಸ್ ಎ ಇಂಟು ಲಾಸಹವನ್ನ ಇಲ್ಲಿ ಬರ್ತೀರಾ, ಕಾಸ್ ಎ ಇಂಟು ಸೈನ್ ಎ. ಕಾಸ್ ಎ ಕ್ಯಾನ್ಸಲ್ ಆಗಿ ಸೈನ್ ಇಂಟು ಸೈನ್ ಏನಾಗುತ್ತೆ, ಸೈನ್ ಸ್ಕ್ವಯರ್ ಎ ಆಗುತ್ತೆ. ಅದೇ ತರ ಇದು ಕಾಸ್ ಎ ಬೈ ಸೈನ್ ಎ. LCM ಏನು, ಕಾಸ್ ಎ ಇಂಟು ಸೈನ್ ಎ ಅಂತಾನೆ ಬರುತ್ತೆ LCM. ಆಯ್ತಾ? ಆಗ ಈ ಸೈನ್ ಎ ಕ್ಯಾನ್ಸಲ್ ಆಗಿ ಕಾಸ್ ಎ ಇಂಟು ಕಾಸ್ ಎ ಏನಾಗುತ್ತೆ, ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನೋ ಒಂದು ಫ್ಲಾಶ್ ಆಯ್ತು, ಹೌದಲ್ವಾ? ಹೌದು, 1/cos ಎ ಬೈ ಸೈನ್ ಎ. ಇದನ್ನೇನ್ ಮಾಡ್ಬೇಕಾಗುತ್ತೆ, ಇದು ಭಿನ್ನರಾಶಿ ರೂಪ. 1/2 ಅಂತ ಹೇಳಿದ್ರೆ ಏನ್ ಮಾಡ್ತೀರಾ, 1 ಇಂಟು ಇದ್ರದ್ದು ರೆಸಿಪ್ರೋಕಲ್. ಇದನ್ನ ತಲೆ ಕೆಳಗೆ ಬರೀತೀರ, 2/1 ಅಂತ ಬರೀತಿರಲ್ಲ, ಅದೇ ತರ 1 ಇಂಟು ಇದನ್ನ ತಲೆ ಕೆಳಗಾಗಿ ಬರೆಯೋದು ಅಂದ್ರೆ ಕಾಸ್ ಎ ಇಂಟು ಸೈನ್ ಎ ಬೈ 1 ಕ್ಯಾನ್ಸಲ್ ಆಯ್ತು, ಉಳ್ಕೊಳ್ಳೋದು ಕಾಸ್ ಎ ಇಂಟು ಸೈನ್ ಎ. ಇಲ್ಲೂ ನನಗೆ ಕಾಸ್ ಎ ಇಂಟು ಸೈನ್ ಎ ಬಂದು ಅಲ್ಲಿಗೆ ನಿಲ್ಲಿಸಿದೀನಿ. ಆಗ LHS ಈಕ್ವಲ್ ಟು RHS ಅಂತ ಬರೆಯೋದು. ಓಕೆನಾ? ಲಾಸ್ಟ್ ಕ್ವಶನ್, ಇದರಲ್ಲಿರುವಂತಹ ಲಾಸ್ಟ್ ಕ್ವಶನ್, 1 + tan ಸ್ಕ್ವಯರ್ ಎ. ಅದಕ್ಕೆ ಏನು ಕುರುಹಿಲ್ಲ, ಏನು ಅದಕ್ಕೆ ಹಿಂಟ್ ಏನು ಕೊಡಲಿಲ್ಲ, ನಾವು ಡೈರೆಕ್ಟ್ ಮಾಡ್ಕೊಂಡು ಹೋಗೋಣ. ಟ್ಯಾನ್ ಸ್ಕ್ವಯರ್ ಇದು ಈಕ್ವಲ್ ಟು ಇದಂತೆ. ಎರಡಕ್ಕೂ ಹೀಗೆ ಮಾಡಿದ್ರು ಆನ್ಸರ್ ಟ್ಯಾನ್ ಸ್ಕ್ವಯರ್ ಎ ಬರುತ್ತಂತೆ. ನೋಡೋಣ, ನಾವು ಇದನ್ನ ತಗೊಳ್ಳೋಣ. 1 + tan ಸ್ಕ್ವಯರ್ ಎ 1 + ಕಾಟ್ ಸ್ಕ್ವಯರ್ ಎ. ಈಗ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ, ಇಲ್ಲಿ ಟ್ಯಾನ್ ಸ್ಕ್ವಯರ್ ಅಲ್ಲೇ ಕೇಳಿರೋದ್ರಿಂದ ಸೊ ಟ್ಯಾನ್ ಅಲ್ಲೇ ಆಟ ಆಡ್ಬೇಕಾಗುತ್ತೆ. ಸೊ ನಾವೇನ್ ಮಾಡೋಣ, ಇಲ್ಲಿ 1 + tan ಸ್ಕ್ವಯರ್ ಎ 1 ಪ್ಲಸ್ ಕಾಟ್ ಅನ್ನ 1/tan ಅಂತ ಗೊತ್ತಿದೆಯಲ್ಲ ನಿಮ್ಗೆ, ಆಗ 1/tan ಸ್ಕ್ವಯರ್. ಯಾಕಂದ್ರೆ ಕಾಟ್ ಸ್ಕ್ವಯರ್ ಇರೋದ್ರಿಂದ ಟ್ಯಾನ್ ಸ್ಕ್ವಯರ್ ಎ ಅಂತ ಬರೀತೀನಿ. 1 + tan ಸ್ಕ್ವಯರ್, ಇಲ್ಲಿ ಲಾಸಹ ಬಂದು ಟ್ಯಾನ್ ಸ್ಕ್ವಯರ್ ಇಂಟು 1 ಟ್ಯಾನ್ ಸ್ಕ್ವಯರ್ ಪ್ಲಸ್ 1. ಅರ್ಥ ಆಗ್ತಾ ಇದೆಯಲ್ಲ ಮಕ್ಕಳು? ಇದೇ ತರ ತುಂಬಾ ಬಂದಿದೆ. ಕೆಳಗೆ ಟ್ಯಾನ್ ಸ್ಕ್ವಯರ್ ಅಂತ ಬರೆಯೋದು, ಇದನ್ನ ಗುಣಿಸ್ಕೊಳ್ಳೋದು. ಟ್ಯಾನ್ ಸ್ಕ್ವಯರ್ ಇಂಟು 1 ಟ್ಯಾನ್ ಸ್ಕ್ವಯರ್
ಪ್ಲಸ್ 1 ಅನ್ನ ಬರೆಯೋದು ಬೈ ಟ್ಯಾನ್ ಸ್ಕ್ವೇರ್. ಈಗ ಇದು ಭಿನ್ನರಾಶಿಲಿದೆ ಅಂತ ತಿಳ್ಕೊಂಡಾಗ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಇಂಟು ಇದನ್ನ ತಲೆ ಕೆಳಗೆ ಮಾಡಿ ಬರೀರಿ ಟ್ಯಾನ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಸ್ಕ್ವೇರ್. ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಉಳ್ಕೊಳ್ಳೋದೇನು ಟ್ಯಾನ್ ಸ್ಕ್ವೇರ್. ಇದನ್ನ ಬರೀತೀರಿ. ನೆಕ್ಸ್ಟ್ ಇನ್ನೊಂದಿದೆಯಲ್ಲ 1 ಮೈನಸ್ ಟ್ಯಾನ್ ಎ 1 ಮೈನಸ್ ಕಾಟ್ ಎ ಹೋಲ್ ಸ್ಕ್ವೇರ್ ಅಂತ, ಅದನ್ನ ತಗೊಂಡು ಮಾಡೋಣ. 1 ಮೈನಸ್ ಟ್ಯಾನ್, ಇದನ್ನ ಕಾಟ್ ಎ ಅನ್ನ ನಾನು 1 ಮೈನಸ್ 1 ಬೈ ಟ್ಯಾನ್ ಎ ಅಂತ ಬರಿತೀನಿ. ಈಗ 1 ಮೈನಸ್ ಟ್ಯಾನ್ ಎ ಬೈ ಇಲ್ಲೂ ಟ್ಯಾನ್ ಎ ಇಲ್ಲಿ ಬರ್ಕೊಳ್ತೀನಿ. ಟ್ಯಾನ್ ಎ ಇಂಟು 1 ಟ್ಯಾನ್ ಎ ಮೈನಸ್ 1 ಹೋಲ್ ಸ್ಕ್ವೇರ್. ಈಗ ಏನ್ ಮಾಡ್ಬೇಕು ನಾವು ಸ್ಕ್ವೇರ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಅದಕ್ಕಿಂತ ಮೊದಲು ಕ್ಯಾನ್ಸಲ್ ಮಾಡಕ್ಕಾಗತ್ತಾ ನೋಡೋಣ. 1 ಮೈನಸ್ ಟ್ಯಾನ್ ಎ ಇದನ್ನ ಬರ್ದಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ನಾನು ತಲೆ ಕೆಳಗೆ ಮಾಡಿ ಬರ್ಬೇಕು ಇಂಟು ಟ್ಯಾನ್ ಎ ಡಿವೈಡೆಡ್ ಬೈ 1 ಮೈನಸ್ ಇಲ್ಲಿರೋದು ಟ್ಯಾನ್ ತೀಟಾ ಮೈನಸ್ 1. ನಾನೇನ್ ಮಾಡ್ಬೇಕು ಮೈನಸ್ ಅನ್ನ ಹೊರಗೆ ತಂದ್ರೆ ಮೈನಸ್ 1 ಮೈನಸ್ ಟ್ಯಾನ್ ತೀಟಾ ಆಗುತ್ತೆ. ನನಗೆ ಮೈನಸ್ ಇರೋದು ಈಗ ನೋಡಿ ಮೈನಸ್ 1 ಇಂಟು ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಟ್ಯಾನ್ ತೀಟಾ ಬರುತ್ತೆ. ಏನು ವ್ಯತ್ಯಾಸ ಇಲ್ಲ, ಮೈನಸ್ ಅನ್ನು ಹೊರಗೆ ತೆಗೆದ್ರೆ ಅರ್ಥ ಆಯ್ತಲ್ವಾ. ನನಗೆ ಆನ್ಸರ್ ಬರೆಸ್ಲಿಕ್ಕೋಸ್ಕರ ನಾನು ಮಾಡುವಂತಹ ಸಣ್ಣ ಅಡ್ಜಸ್ಟ್ಮೆಂಟ್, ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅರ್ಥ ಆಯ್ತಲ್ವಾ. ಈಗ 1 ಮೈನಸ್ ಟ್ಯಾನ್ ತೀಟಾ 1 ಮೈನಸ್ ಟ್ಯಾನ್ ತೀಟಾ ಕ್ಯಾನ್ಸಲ್ ಆಯ್ತು, ಉಳ್ಕೊಳ್ಳೋದು ಮೈನಸ್. ಇಲ್ಲಿ ಟ್ಯಾನ್ ಎ ಇದೆ, ಮೈನಸ್ ಟ್ಯಾನ್ ಎ ಹೋಲ್ ಸ್ಕ್ವಯರ್ ಆಯ್ತು. ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, ಪ್ಲಸ್ ಟ್ಯಾನ್ ಸ್ಕ್ವಯರ್ ಎ ಆಯ್ತು. ಏನ್ ಬಂತು ಅಲ್ಲಿನೂ ಅದೇ ಬಂತು, ಇಲ್ಲಿನೂ ಇದೇ ಬಂತು. ಇಲ್ಲಿಗೆ ಈ ಪಾಠ ಮುಗ್ದಿರ್ತದೆ ಮಕ್ಕಳೇ. ನೆಕ್ಸ್ಟ್ ಪಾಠ ಮುಂದಿನ ಕ್ಲಾಸಲ್ಲಿ.